ನಮಸ್ತೆ. 7:15 ಟೈಮಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೀನಿ ಆಯ್ತಾ. ನೀವು ಲಾಗಿನ್ ಆದಾಗ ಕೆಲವು ರೀತಿ ಅಪ್ಡೇಟ್ಸ್ಗಳು ಶೇರ್ ಆಗಿರುತ್ತೆ. ನಿಮ್ಮ ಒಂದು ಈ ಆ್ಯಪಲ್ಲಿ ಇನ್ಸ್ಟಾಲ್ ಮಾಡಿ ಅದಾದ ನಂತರ ನಿಮ್ಮ ನಂಬರ್ನ ಕೊಟ್ಟು OTP ಕೊಟ್ಟಾಗ ಈ ರೀತಿ ಲಾಗಿನ್ ಆಗುತ್ತೆ. ಕೆಳಗಡೆ 4 ಆಪ್ಷನ್ ಇದೆ: ವಿಡಿಯೋ ಕಾಲ್ಸು, ಕೋರ್ಸಸ್ಸು, ಮೆಸೇಜಸ್ಸು. ಸೊ ವಿಡಿಯೋ ಕಾಲ್ಸಲ್ಲಿ ಸದ್ಯಕ್ಕೆ ಯಾವುದು ವರ್ಕ್ಶಾಪ್ನ ಲಾಂಚ್ ಮಾಡಿಲ್ಲ. ಈ ಆ್ಯಪ್ ಇದೊಂದು ಯೂಸ್ ಇದೆ. ಒಂದ್ಸಲ ಪರ್ಚೇಸ್ ಮಾಡಿದ್ಮೇಲೆ ವರ್ಕ್ಶಾಪ್ಗಳು ಲಾಂಚ್ ಮಾಡ್ಬೋದು. ಸ್ವಲ್ಪ ಈಸಿ ಇರುತ್ತೆ ಅಂತ ಅಂದ್ಬಿಟ್ಟು ಇದನ್ನು ಯೂಸ್ ಮಾಡ್ತಾ ಇದ್ದೆ. ಕೋರ್ಸಸ್ಗೆ ಬನ್ನಿ. ಕೋರ್ಸಸ್ ಬಂತಂದ್ರೆ ಯಾವ್ದು ಪರ್ಚೇಸ್ ಮಾಡಿದ್ರೆ ಮೊಬೈಲ್ ನ್ಯೂಮರಾಲಜಿ ಪರ್ಚೇಸ್ ಮಾಡಿದೀರಾ ಅಂತಂದ್ರೆ ಅದಿಲ್ಲಿರುತ್ತೆ ಆಯ್ತಾ. ಈಗ ನಾನು ವಿಡಿಯೋ ಮಾಡಿದ ಮೇನ್ ಇಂಟೆನ್ಷನ್ ಬಂದು ನ್ಯೂಮರಾಲಜಿ ಅಂತ ಏನ್ ಟಾಪಿಕ್ ಮಾತಾಡಿದ್ವಿ ನಾವು. ಇದ್ರ ಟಾಪಿಕ್ ಇದೆ ನೋಡಿ, ಇಂಟ್ರೊಡಕ್ಷನ್ ಮತ್ತೆ ಕೆಳಗಡೆ ಇದು ಮೊಬೈಲ್ ನ್ಯೂಮರಾಲಜಿ ಪ್ರಿಡಿಕ್ಷನ್ ಯೂಸಿಂಗ್ ವೇದಿಕ್. ಸೊ ವೇದಿಕ್ ಆಸ್ಟ್ರಾಲಜಿ ಮೇಲೆ ನಾವು ಪ್ರಿಡಿಕ್ಷನ್ಸ್ ಕೊಡ್ತಾ ಇರೋದು. ಬಟ್ ನಂಬರ್ ಡಿಸೈನ್ ಅಂತ ಬಂದಾಗ ಕೆಳಗಡೆ ಒಂದು ಸ್ವಲ್ಪ ನೋಡಿ, ಈ 3 ನಂಬರ್ಗಳದ್ದು ಒಂದಷ್ಟು ಸೀರೀಸು, ಅದಾದ ನಂತರ ಡೇಟ್ ಆಫ್ ಬರ್ತ್ ಪ್ರಕಾರ ಯಾವ ನಂಬರ್ಸ್ ಇರಬೇಕು ಅಂತ ಪ್ರತಿ ಕಿಂಗ್ ನಂಬರ್ಗೆ ಒಂದು ಕಂಪ್ಯಾರಿಸನ್ ಕೊಟ್ಟಿದ್ದೀನಿ. ಅದಾದ್ಮೇಲೆ ವಾಲ್ಪೇಪರ್ ನಂಬರ್ ಡಿಸೈನ್ ಸ್ವಲ್ಪ ಪೆಂಡಿಂಗ್ ಇಟ್ಟಿದ್ದೀನಿ, ಅದು ಅಪ್ಲೋಡ್ ಮಾಡ್ತೀನಿ. ಅದಾದ್ಮೇಲೆ ಇದು ಚಾರ್ಜಿಂಗ್ ಡೈರೆಕ್ಷನ್. ಇದ್ರ ಮಧ್ಯದಲ್ಲಿ 4 ನಂಬರ್, ಸೊ 4 ಡಿಜಿಟ್ ಇತ್ತು ಅಂತಂದ್ರೆ ಏನಾಗ್ತದೆ ಅಂತ ಅಂದ್ಬಿಟ್ಟು ಅದನ್ನ ಎಕ್ಸ್ಪ್ಲನೇಷನ್ ಮಾಡಬೇಕು. ಓವರ್ ಆಲ್ ಬಂದು ಈ ಒಂದು ಕೋರ್ಸ್ ಕಾಂಟೆಂಟ್ ಅಂತ ಬಂದು ನಿಮ್ಗೆ 4 ಆಲ್ಮೋಸ್ಟ್ 5 ಗಂಟೆ ಟೈಮ್ ಇದೆ ಆಯ್ತಾ. ಇದ್ರ ಜೊತೆಲಿ ಅಸೈನ್ಮೆಂಟ್ ಮತ್ತೆ ಜೊತೆಲಿ ಪುನಃ ನಿಮ್ಗೆ ಸ್ವಲ್ಪ ರಿಸೋರ್ಸಸ್ PDF ಗಳ ಇಲ್ಲಿ ಆಡ್ ಮಾಡಬಹುದು. ಈ ರೀತಿ ಒಂದು ಆಪ್ಷನ್ ಇದ್ದಂತಹ ಒಂದು ಇದು. ಈಗ ನಾನು ಇದನ್ನ ಏನಕ್ಕೆ ಹೇಳ್ತಿದ್ದೀನಿ ಅಂದ್ರೆ, ಈ 2 ಟಾಪಿಕ್ ನ ಮಾತಾಡಿದ್ದೀನಿ, ಯೂಟ್ಯೂಬ್ ಅಲ್ಲಿ ಮಾತಾಡಿದ್ದೀನಿ. ಅಂಡ್ ಇದನ್ನ ನಾನು ಯಾವತ್ತೂ ಎಲ್ಲೂ ಫೋರ್ಸ್ ಮಾಡಿರ್ಲಿಲ್ಲ, ಯಾರಿಗೂ ಕ್ಲಾಸಸ್ ಅಂತ ಪುಷ್ ಮಾಡಿರ್ಲಿಲ್ಲ. ಕೆಲವು ಎನ್ಕ್ವೈರಿ ಬರ್ತಾ ಇದ್ವಿ, ಕೆಲವರಿಗೆ ನಂಬರ್ ಡಿಸೈನ್ ಮಾಡೋರಿಗೆ ನಾವೇನ್ ಮಾಡ್ತಾ ಇದ್ವಿ, ಆ ಸಿಂಗಲ್ ಪೇಮೆಂಟ್ ಅಲ್ಲೇ ಇದು ಆಡ್ ಆಗೋ ರೀತಿ ಕೊಡ್ತಾ ಇದ್ವಿ. ರೀಸನ್ ಬಂದು ಗೊತ್ತಿರ್ಲಿ ಅವ್ರಿಗೆ ಅಂತ. ಎಜುಕೇಶನ್ಗೆ ಡೇ 1 ಇಂದ ಹೇಳ್ತಾ ಇದ್ದೆ, ವ್ಯಾಲ್ಯೂ ಕಟ್ಟಕ್ ಆಗಲ್ಲ ಹಾಗೆ ಇದು ಅಂತ. ಸೊ ಅದೇ ಒಂದು ರೂಲ್ಸ್ ಮೇಲೆ ಏನ್ ಮಾಡ್ತಾ ಇದ್ವಿ, ನೀವು ಪೇ ಮಾಡಿ ನಮ್ಮ ಹತ್ರ ನಂಬರ್ ಇಸ್ಕೊಂಡು ಜೊತೆಲಿ ಕಲೀರಿ ಅಂತ ಅಂದ್ಬಿಟ್ಟು 1 ಮಂತ್ ಏನೋ ಕೊಡ್ತಾ ಇದೆ ಆಕ್ಸೆಸ್ ಆಯ್ತಾ. ಅದಾದ್ಮೇಲೆ ಅದು ಲೀಕ್ ಆಗಕ್ ಸ್ಟಾರ್ಟ್ ಆಯ್ತು. ಲಾಗಿನ್ಗಳು ಮಲ್ಟಿಪಲ್ ಲಾಗಿನ್ಗಳು ಆಗ್ತಿದ್ದು ತೋರ್ಸುತ್ತಿಲ್ಲ ನಮಗೆ, ಮಲ್ಟಿಪಲ್ ಲಾಗಿನ್ ಬೇರೆ ಮೊಬೈಲ್ ಇಂದಲ್ಲ. ಸೊ ಅದು ನಡೀತಾನೆ ಇತ್ತು. ಸೊ ಜನಗಳು ಅನ್ನಕ್ಕಿಂತ ಜಾಸ್ತಿ ಈಗ ನಾವು ಚೇಂಜ್ ಆಗಕ್ಕಾಗಲ್ಲ, ನೀವು ಚೇಂಜ್ ಆಗಲ್ಲ. ಅದ್ರ ಬದಲು ಆ ರೆಕಾರ್ಡಿಂಗ್ ಆಗದೆ ಇರಂಗೆ ಮಲ್ಟಿಪಲ್ ಸಿಸ್ಟಮ್ ಇದು ಮೊಬೈಲ್ಸ್ ಅಲ್ಲಿ ಲಾಗಿನ್ ಆಗದಿರೋ ರೀತಿ ಸ್ವಲ್ಪ ಬೆನಿಫಿಟ್ ಇರುವಂತಹ ಒಂದು ಆ್ಯಪ್ ಇದು. ಸೊ ಹಾಗಾಗಿ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದ್ರಲ್ಲಿ ಪುನಃ ಏನ್ ಮಾಡಿದೀವಿ ಅಂದ್ರೆ, ರೀಸೆಂಟ್ ಬ್ಯಾಚ್ ಲಾಸ್ಟ್ ಮಂತ್ ಏನ್ ನಡೀತು ಅದು ಪ್ರೀವಿಯಸ್ಲಿ ಡಿಸೆಂಬರ್ ಎಂಡ್ ಆಗಿತ್ತು. ಅದಾದ್ಮೇಲೆ 3 ಮಂತ್ಸ್ ಆದ್ಮೇಲೆ ಈಗ ರೀಸೆಂಟ್ ಬ್ಯಾಚ್ ಎಲ್ಲ ಇಲ್ಲೇ ಅಪ್ಡೇಟ್ ಆಗ್ತಾ ಇದ್ದೀರಾ. ಇದ್ರ ಜೊತೆಲಿ ಇಲ್ಲಿ ನಿಮ್ಮ Q&Aಗಳು, ನಿಮ್ಮ ಡೌಟ್ ಡಿಸ್ಕಷನ್ಸ್ ಎಲ್ಲದಕ್ಕೂ ಸಿಂಗಲ್ ಪ್ಲಾಟ್ಫಾರ್ಮ್ ಇದು, ಒಂದೇ ಕಡೆ ಎಲ್ಲ ಕೆಲಸ ಆಗುತ್ತೆ. ನಾನ್ ನಿಮ್ಗೆ ಇವತ್ತು ಇಲ್ಲಿ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಏನ್ ನೋಡ್ತಿದ್ದೀರಾ, ನೀವು ನಂಬರ್ ಚೇಂಜ್ ಮಾಡ್ತಾ ಇದೀರಾ, ಪ್ರತಿಯೊಬ್ಬರು ನಂಬರ್ಗಳು ಚೇಂಜ್ ಮಾಡಿದೀರಾ. ಸೊ ನಂಬರ್ ಚೇಂಜ್ ಮಾಡಿ, ಮೇನ್ ಉದ್ದೇಶ ಅದೇ ಇದ್ದಿದ್ದು. ಉಪಯೋಗಿಸ್ತಿರೋ ನಂಬರ್ ಸಮಸ್ಯೆ ಇದೆಯಾ, ನಿಮ್ ನಂಬರ್ ಯಾವ ಸಿಕ್ತು ಟೋಟಲ್ ಅದನ್ನ ಚೇಂಜ್ ಮಾಡಿ. ಬಟ್ ನನಗೆ ಕೇಳಿದಾಗ ರಾಂಗ್ ಅಂತ ಹೇಳಿದಾಗ ಈ ನಂಬರ್ ಯೂಸ್ ಮಾಡಬೇಡಿ, ನಂಬರ್ ಯೂಸ್ ಮಾಡಿ, ಇದನ್ನ ಯೂಸ್ ಯಾಕೆ ಮಾಡಬೇಕು, ಯಾಡ್ ಮಾಡೋದು ಅಂದ್ರೆ ಇವೆರಡನ್ನ ನೋಡ್ತೀವಿ ನಾವು. ಸೀಕ್ವೆನ್ಸ್ ಅಂತ ಹೇಳ್ತೀವಿ, ಅಂಡ್ ಇದು ನಿಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರ ಯಾವ್ಯಾವ್ದನ್ನ ಕೊಟ್ರೆ ಒಳ್ಳೇದು ಅಂತ. 10 ನಿಮಿಷ, 1/4 ಗಂಟೆ, 20 ನಿಮಿಷ, 21 ನಿಮಿಷ ಈ ರೀತಿ ಒಂದಷ್ಟು ಲೆಂತಿಯಾಗೂ ಇದೆ, ಚಿಕ್ಕ ವಿಡಿಯೋಸ್ಗಳು ಇವೆ. ಸೊ ನಂಬರ್ 5 ಅಲ್ಲಿ ಏನ್ ಮಾಡಿದೀನಿ, ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ಸೊ ಓವರ್ ಆಲ್ ಬಂದಿದೆ ನಿಮಗೆ 1 ಅವರ್ ಇದೆ ಆಯ್ತಾ. ಅದಾದ್ಮೇಲೆ ನಂಬರ್ ಡಿಸೈನ್ ನಾನೇ ಬೇಕು ಅಂತ ಅಪ್ಲೋಡ್ ಮಾಡಿಲ್ಲ, ಕೆಲವರು ಈಗ ರೀಸೆಂಟ್ ಆಗಿ ಇದು ಮಾಡ್ತಿರೋದು. ಇಲ್ಲಿ ನಾನು ಏನ್ ಮಾಡ್ತೀನಿ ಅಂದ್ರೆ, ಡೇಟ್ ಆಫ್ ಬರ್ತ್ ತಗೊಂಡು ಗ್ರಿಡ್ಗಳನ್ನ ನೋಡ್ಕೊಂಡು ನಂಬರ್ ಯಾವ ರೀತಿ ಸೆಲೆಕ್ಟ್ ಮಾಡ್ತೀರಾ, ಪಿಕ್ ಮಾಡ್ತೀರಾ ಕಸ್ಟಮರ್ಗೆ ಕೇಳ್ಕೊಂಡು ಅದನ್ನ ಹೇಳ್ತೀನಿ ಆಯ್ತಾ. ನಿನಗೆ ಪ್ರಾಕ್ಟೀಸ್ ಬೇಕಿದು, ಸುಮ್ನೆ ಇದು ಮಾಡೋರಾಗಲ್ಲ. ಅಂಡ್ ವರ್ಕ್ಶಾಪ್ ಅಂತ ಬಂದಾಗ ನೋಡಿ ಇಲ್ಲೇ ಇರುತ್ತೆ. ಡೌಟ್ ಸೆಷನ್ಸ್ ಎಲ್ಲ ಏನ್ ಮಾಡ್ತೀವಿ ಅಂದ್ರೆ, ವಿಡಿಯೋ ಕಾಲ್ಸ್ ಅಂತ ಏನಿದೆ ಇಲ್ಲಿ ಸೆಷನ್ ಇಲ್ಲಿ ಬರುತ್ತೆ ನಿಮ್ಗೆ. ನಾನು ಯಾವಾಗ ಲಾಂಚ್ ಮಾಡ್ತೀನಿ ಆಗ. ಏನಕ್ಕಂದ್ರೆ ಕ್ಲಾಸಸ್ ಏನಿದೆ ಕ್ಲಾಸ್ ರಿವಿಷನ್ ರೀತಿನೇ, ಬಟ್ ಡೌಟ್ಸ್ ಇರುತ್ತಲ್ವಾ. ಸೊ ಡೌಟ್ ಡಿಸ್ಕಷನ್ಸ್ ಎಲ್ಲ ಏನಾಗ್ತದೆ ಪುನಃ ಎಂಡಿಂಗ್ ಅಲ್ಲಿ ಬರುತ್ತೆ. ಇಲ್ಲಿ ಆಡ್ ಮಾಡಿಲ್ಲ ನನ್ನ ಸಿಸ್ಟಮ್ ಅಲ್ಲಿ. ಸೊ ಎಂಡಿಂಗ್ ಅಲ್ಲಿ ಬರುತ್ತೆ ಡೌಟ್ ಅಥವಾ ಡಿಸ್ಕಷನ್ಸ್. ಸೊ ಓವರ್ ಆಲ್ ಬಂದು ನೀವ್ ಏನ್ ಮಾಡ್ತಾ ಇದ್ದೀರಾ ಅಂದ್ರೆ, ಕೋರ್ಸ್ ಕಲ್ತ್ರಿ ಅಥವಾ ಸಬ್ಜೆಕ್ಟ್ ಬಗ್ಗೆ ಗೊತ್ತಾಯ್ತು, ನಂಬರ್ ಸೆಲೆಕ್ಟ್ ಮಾಡಿದ್ರಿ, ಇವತ್ತೊಂದು ನಂಬರ್ ಹುಡುಕ್ತೀರಾ, ಯಾವ್ದೋ ಚೆನ್ನಾಗಿರೋ ಕಾಣಿಸ್ತು ಬೇಡ ಅಂತ ಹೇಳಿದ್ರೆ ರೀಸನ್ ಕೇಳೋ ಸ್ಟಾರ್ಟ್ ಮಾಡಿದ್ರಿ. 3-4 ದಿನ ಹುಡುಕಿನೋ ನಂಬರ್ ಸಿಗುತ್ತೆ ಚೆನ್ನಾಗಿರೋ ನಂಬರು, ಆಗ ಈ ನಂಬರ್ ಯೂಸ್ ಮಾಡಕ್ ಆ ನಂಬರ್ ಯೂಸ್ ಮಾಡಬಾರ್ದಾ, ಈ ಕನ್ಫ್ಯೂಷನ್ಗಳು, ಕ್ಲಾರಿಫಿಕೇಶನ್ಸ್ ಇವೆಲ್ಲಾನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಏನ್ ಮಾಡ್ತಿದ್ವಿ, ಈ ರೀತಿ ನಾವು ಎಕ್ಸ್ಪ್ಲೈನ್ ಮಾಡ್ತಾ ಇದ್ವಿ ಆಯ್ತಾ. ಸೊ ಬೇಸಿಕಲಿ ಬಂದು ಒಂದು 6-8 ಅವರ್ ಒಂದು ಕ್ಲಾಸ್ ಅಷ್ಟೇನೆ ಇದು. ಇದರಲ್ಲಿ ಎಲ್ಲಾನು ಕಲಿಬಹುದು. ಅದ್ರಲ್ಲಿ ನಾನು ಬರೀ ಯಾವ್ಯಾವ ನಂಬರ್ಸ್ ಇದ್ರೆ ಏನಾಗುತ್ತೆ ಅಂದ್ಬಿಟ್ಟು ಎಲ್ಲರೂ ಮಾತಾಡ್ರೆ ನಾನು ಕೂಡ ಯೂಟ್ಯೂಬ್ ಅಲ್ಲಿ ಮಾತಾಡಿದ್ದೀನಿ. ಸುಮಾರು ಜನ ಫಸ್ಟ್ ಟೈಮ್ ನನ್ನ ಬಾಯಿಂದ ಕೇಳಿದಿರಾ, ಸೊ ಹೇಳ್ಬೇಕಾದ್ರೆ ಸರಿ ಅನ್ಸುತ್ತೆ. ಕೆಲವರು ಬೇರೆ 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 ಕಡೆಯಿಂದ ಕೇಳಿದಿರಾ, ಹಾಗೆ ಅನ್ಸುತ್ತೆ ಅಂದ್ರೆ ಅವ್ರು ಆ ರೀತಿ ಹೇಳಿದ್ರು, ಈ ರೀತಿ ಹೇಳಿದ್ರು, ಒಬ್ಬೊಬ್ರು ಅನ್ನೋ ತರ ಹೇಳ್ತಾರೆ. ಕೆಲವ್ರು ಆ ನಂಬರ್ ಇರಬೇಕು, ಈ ನಂಬರ್ ಇರಬೇಕು ಅಂತ. ಸೊ ಯಾವಾಗ್ಲೂ ಹೇಳೋದೇನಂತಂದ್ರೆ, ಫ್ರೀ ಅಂತ ಹೇಳಲ್ಲ ನಾನು. ಕೆಲವು ಇನ್ಫಾರ್ಮೇಶನ್ ಏನ್ ಕೊಟ್ಟಿದ್ದೀನಿ ಯೂಟ್ಯೂಬ್ ಅಲ್ಲಿ ಅದನ್ನ ಆರಾಮಾಗಿ ನೋಡಿ. ನೋಡಿದ್ಮೇಲೆ ಮನೇಲಿರೋ 4-5 ನಂಬರ್ಸ್ಗಳನ್ನ ಚೆಕ್ ಮಾಡಿ ಓಕೆ ಆಯ್ತು ಅಂದ್ರೆ ಮಾತಾಡಿ
ಆಯ್ತಾ. ಅದಾದ್ಮೇಲೆ ನೀನ್ ಮಿಕ್ಕಿದೆಲ್ಲ ಬಿಡಿ, ಅದು ಹೊಗಳೋದು ತಗೊಳ್ಳೋದು ಆ ರೀತಿ ಲೆಕ್ಕ ಬರಲ್ಲ. ಒಪಿನಿಯನ್ಸ್ ಮ್ಯಾಟರ್ ಆಗ್ತವೆ. ಎಲ್ಲರೂ ಅವರವರ ಒಂದು ಫೀಲಿಂಗ್ಸ್, ನಿಮ್ಮ ಒಂದು ಭಾವನೆಗಳು, ನಿಮ್ಗೆ ಏನ್ ಅನ್ಸುತ್ತೆ ಸರಿ ತಪ್ಪು ಎಕ್ಸ್ಪ್ಲೈನ್ ಮಾಡ್ತೀರಾ. ಮೆಜಾರಿಟಿ ಟೈಮ್ ನಿಮಗೆ 70 to 80% ಅಂತ ನೆಗೆಟಿವ್ ಬರಲ್ಲ. ಕೆಲವರು ಈ ರೀತಿ ಮಿಕ್ಸಪ್ ಆಗಿರೋ ಕಡೆ ಏನ್ ಮಾಡ್ತಾರೆ, ಎರಡು ರಿಯಾಕ್ಷನ್ಸ್ ಬರ್ತವೆ. ಅವ್ರು ಆ ರೀತಿ ಹೇಳಿದ್ರು, ಇವ್ರು ಈ ರೀತಿ ಹೇಳಿದ್ರು. ಸೊ ನಾವು ಅದು ಕನ್ವಿನ್ಸ್ ಮಾಡಕ್ ಆಗಲ್ಲ. ಎರಡು ಇನ್ಫಾರ್ಮೇಶನ್ ಅವರೇ ಕೇಳಿರೋದ್ರಿಂದ, ಅಂದ್ರೆ ನಂದು ಕೇಳಿರ್ತಾರೆ, ಇನ್ನೊಬ್ರದ್ದು ಕೇಳಿರ್ತಾರೆ, ನಾಳೆ ಇನ್ನೊಬ್ರದ್ದು ಕೇಳ್ತಾರೆ. ಸೊ ಆ ರೀತಿ ಇರ್ಬೇಕಾದ್ರೆ ಏನಾಗ್ತದೆ ಅಂದ್ರೆ ನಾವು ಹೇಳಕ್ ಆಗಲ್ಲ ಇದೇ ರೀತಿ ನೀವು ಇರಿ ಹೆಂಗೆ ಹೆಂಗೆ ಅಂತ. ಸೊ ಈ ಒಂದು ಪ್ರಾಬ್ಲಮ್ಸ್ ಗಳು ಇರ್ತವೆ. ಬಟ್ ಯೂಶಲಿ ನಾನು ಪ್ರಾಬ್ಲಮ್ಸ್ ಅಡ್ರೆಸ್ ಮಾಡಕ್ ಹೋಗಿಲ್ಲ. ಕೆಲವು ಬೇಸಿಕ್ ಮಿಸ್ಟೇಕ್ಸ್ ಗಳು 535 ಯೂಸ್ ಮಾಡಬೇಡಿ, ಅದು ಇದೆಲ್ಲ ದೊಡ್ಡ ದೊಡ್ಡ ವಿಡಿಯೋಸ್ ಗಳೇ ಮಾಡಿ ಅಪ್ಲೋಡ್ ಮಾಡಿದೀನಿ. ಬಟ್ ಅದೇ ರಿಪೀಟ್ ಆಗ್ತಾ ಇವೆ. 77 ಯೂಸ್ ಮಾಡಿದ್ರು, 775, 779, ಗೊತ್ತಿಲ್ಲ ಅದೇನಕ್ಕೆ ನಂಬರ್ ಸಿಕ್ತಿಲ್ವಾ ನಿಮ್ಗೆ ಅಥವಾ ಏನೋ ಆಯ್ತಾ ನಂಗೆ ಗೊತ್ತಿಲ್ಲ. ನನ್ನ ಇಂಟೆನ್ಷನ್ ಬಂದು ಪ್ರಾಬ್ಲಮ್ ಇರಿದೆ ನಿಮ್ ನಂಬರ್ ಅಲ್ಲಿ, ನಂಬರ್ ಚೇಂಜ್ ಮಾಡಕ್ ಬೇಸಿಕ್ಸ್ ಏನ್ ಬೇಕಾದ್ ಕೊಟ್ಟಿದ್ದೀನಿ. ಸೊ ನೀವು ನಂಬರ್ ಚೇಂಜ್ ಮಾಡಿ. ಇಲ್ಲ ಸರ್ ಸ್ವಲ್ಪ ಜಾಸ್ತಿ ಬೇಕು ಅಂತಂದ್ರೆ ಈ ಒಂದು ಪ್ರೈಸ್ ಅಲ್ಲಿ ಯಾರು ಮಾಡ್ತಾನೆ ಇಲ್ಲ, ಆಯ್ತಾ. ಈ ಪ್ರೈಸ್ ಅಲ್ಲಿ ಯಾರು ಮಾಡ್ತಾನೆ, ನಾವು ಸಿಂಗಲ್ ಪೂಜೆದೇನೋ ಒಂದು ಅಮೌಂಟ್ ಬೀಳುತ್ತೆ ಅಷ್ಟೇ. ಇದು ಫ್ಯಾಮಿಲಿಗೆ ಮಾಡಿಸಿದ್ರೆ ಆ ಒಂದು ಪ್ರೈಸ್ ನ ಬೇಕು ಅಂತ ಫಿಕ್ಸ್ ಮಾಡಿದ್ವಿ. ಯಾಕಂದ್ರೆ ದೇವ್ರ ವಿಷಯ ಅವೆಲ್ಲ ಮಾತಾಡಿದ್ರೆ ಪುನಃ ಜನ ಇರಿಟೇಟ್ ಆಗ್ತಾರೆ, ಈ ಒಂಥರ ಸರಿ ಬರಲ್ಲ. ಅದು ಬೇಡ. ನಮ್ಮ ಒಂದು ವೈಯಕ್ತಿಕ ನಾವು ಏನೋ ಮಾಡ್ಕೋತೀವಿ. ಅದು ಏನಕ್ಕೆ ಸ್ವಲ್ಪ ಜಾಸ್ತಿ ಮಾತಾಡಿದ್ರು ಇರಿಟೇಟ್ ಆಗ್ಬಿಡ್ತಾರೆ. ಅತಿ ವಿನಯ ಮಾಡಿದ್ರು ಕಷ್ಟ, ಸ್ಟ್ರಿಕ್ಟ್ ಮಾಡಿದ್ರು ಕಷ್ಟ, ಈ ರೀತಿ. ಅಂಡ್ ಜನಗಳ ಕನ್ವಿನ್ಸ್ ಮಾಡಕ್ಕಾಗಲ್ಲ. ನೀವು ಕೊಡೋ ಅಮೌಂಟ್ ಏನ್ ಮಾಡ್ತೀರಾ, ಒಳ್ಳೇದಕ್ಕೆ ಹೋಗ್ತದೆ. ನೀವು ಅಮೌಂಟ್ ಮಾಡ್ತೀನಿ, ನಾವು ರೀಪೇ ಮಾಡ್ಬೇಕು, ರಿಟರ್ನ್ ನಿಮಗೆ ಕೊಟ್ಟಿದೀವಿ. ಬಟ್ ಕೊಟ್ಟಿರೋ ಒಂದು ಮ್ಯಾಟರ್ಗಳೇನಿದೆ ಅಥವಾ ಏನೇನು ವಿಷಯಗಳೇನಿವೆ ಎಲ್ಲಾನು ನಿಧಾನಕ್ಕೆ ನೋಡ್ಕೊಳ್ಳಿ. ಇದರಲ್ಲಿ ಕೋರ್ಸ್ ನ ಸೆಲ್ ಮಾಡೋದಾಗ್ಲಿ, ಇನ್ನೊಂದೇನು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡೋದಾಗ್ಲಿ, ಅದು ತಪ್ಪು ಇದು ಸರಿ ಅವೆಲ್ಲ ನನಗೆ ತಲೆ ಅಷ್ಟೊಂದಿಲ್ಲ. ನನ್ನ ತಲೆ ಸದ್ಯಕ್ಕೆ ಅಷ್ಟೊಂದು ಬಂದಿಲ್ಲ. ಇದನ್ನೆಲ್ಲ ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಆ ರೀತಿ ಎಲ್ಲ ಬಂದಿಲ್ಲ. ಬಟ್ ತುಂಬಾ ಜನ ಕಾದು ಕೇಳ್ಕೊಂಡು ಮತ್ತೆ ಯಾರಿಗೂ ಪ್ರಾಬ್ಲಮ್ ಆಗದೆ ಇರೋ ರೀತಿಯಲ್ಲಿ ನಾವೇನ್ ಮಾಡಿದೀವಿ, ಕೋರ್ಸ್ಗಳನ್ನ ನಿಮ್ಗೆ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಕೊಟ್ಟಿದೀವಿ, ಆಯ್ತಾ. ಮುಂದೆ ಕೂಡ ಅದು ಆಡ್ ಆಗ್ತಾ ಹೋಗುತ್ತೆ. ನೇಮ್ ಅಂಡ್ ಲೋ ಶೋ ಸದ್ಯದಲ್ಲಿ ಅಪ್ಲೋಡ್ ಆಗುತ್ತೆ. ಕ್ರಿಸ್ಟಲ್ ಏನಿದೆ ಅದು ಆಲ್ಮೋಸ್ಟ್ ನಿಮ್ಗೆ ಬರೀ ಒಂದು PVR ಅಲ್ಲಿ ಒಂದು ಟಿಕೆಟ್ ತಗೊಂಡಂಗ್ ಆಗ್ಬೇಕು, ಆ ರೇಟಿಗೆ ಇದ್ ಮಾಡ್ತೀನಿ. ಸೊ ದಟ್ ಕೆಲವು ಇನ್ಫಾರ್ಮೇಶನ್ ಯೂಸ್ಫುಲ್ ಇರೋದನ್ನ ಇದ್ ಮಾಡೋಣ. ಆಸ್ಟ್ರಾಲಜಿ ನಾನು ಇಲ್ಲೇ ಲಾಂಚ್ ಮಾಡ್ತೀನಿ. ಆಸ್ಟ್ರಾಲಜಿ ನಾ ಮಾತಾಡ್ತೀನಿ ನೆಕ್ಸ್ಟ್ ಮಂತ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ 5th ಮೇಲಿಂದ. ವಾಸ್ತು ಮತ್ತೆ ಆಸ್ಟ್ರಾಲಜಿ, ಅದರಲ್ಲಿ ವಾಸ್ತು ಬೇಸಿಕ್ ಕರೆಕ್ಷನ್ಸ್ ಎಲ್ಲಾನು ಯೂಟ್ಯೂಬ್ ಅಲ್ಲಿ ಶೇರ್ ಮಾಡ್ತೀನಿ. ಗ್ರಿಡ್ ಇದು ಕುಂಡ್ಲಿ ಯಾವ ರೀತಿ ನೋಡೋದು ಯೂಟ್ಯೂಬ್ ಅಲ್ಲಿ ಶೇರ್ ಮಾಡ್ತೀನಿ. ರಿಮೈನಿಂಗ್ ಏನಿದೆ ಅದೆಲ್ಲಾನು ಕೂಡ ನಾನು ಇಲ್ಲೇ ಕ್ಲಿಕ್ ಮಾಡ್ತೀನಿ, ಆಯ್ತಾ. ಏನಕ್ಕೆ ಅಂತಂದ್ರೆ ಅಲ್ಟಿಮೇಟ್ ಆಗಿ ಬಂದು ಒಬ್ರು ಅಂದ್ರೆ ಕಲ್ತಿರೋನಕ್ಕಿಂತ ಜಾಸ್ತಿ ಗೊತ್ತಿಲ್ದಿರೋರ್ಗೆ ಹೇಳ್ಬೇಕು, ಅಥವಾ ಏನ್ ಕೇಳಬೇಕು ಅದಕ್ಕೆ ನಾನ್ ಸಿಗಬೇಕು. ಗೊತ್ತಿಲ್ದಿರೋದು ಬೇಡ. ನೀವೇನೋ ಕೇಳ್ಬೇಕಂದ್ರೆ ನಾನ್ ಸಿಗಬೇಕು. ಸೊ ಅದಕ್ಕೊಂದು ಪ್ಲಾಟ್ಫಾರ್ಮ್ ಬೇಕು, ಎಲ್ಲೋ ಒಂದ್ ಕಡೆ ನಾವಿಬ್ರು ಮೀಟ್ ಆಗುವಂತ ಒಂದು ಜಾಗ ಬೇಕು. ಅದು ಬಂದು ಆನ್ಲೈನ್. ಸೊ ಈ ವರ್ಕ್ಶಾಪ್ಸ್ ಇವೆಲ್ಲ ಇಲ್ಲ ಅಂತಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಸೊ ಕ್ಲಾಸಸ್ ಎಲ್ಲ ಕಂಡಕ್ಟ್ ಮಾಡೋದೆಲ್ಲ ತಲೆ ಬಿಸಿ ಆಗ್ಬಿಡುತ್ತೆ, ಆಯ್ತಾ. ಸೊ ವರ್ಕ್ಶಾಪ್ಸ್ ಎಲ್ಲ ಇನ್ಸೈಡ್ ರೋಡನೇ ಇರುತ್ತೆ. ಸೊ ದಟ್ ಲೀಕ್ ಆಗಲ್ಲ ಇನ್ಫಾರ್ಮೇಶನ್ ಅಂತ, ನಮ್ಗೆ ಅದು ಸೇಫ್ ಆಗಿರುತ್ತೆ ಅಂತ ಒಂದು ಕಾರಣಕ್ಕೋಸ್ಕರ ಮಾಡ್ತಾ ಇದೀವಿ. ಮತ್ತೆ ಕೆಲವು ಅಪ್ಡೇಟ್ಸ್ ಗಳಿದ್ರೆ ಚೆನ್ನಾಗಿದೆ, ಆಯ್ತಾ. ಅದನ್ನ ಇದು ಮಾಡ್ತಾ ಇದ್ದೀನಿ. ಅಂಡ್ 6 months ಇಸ್ ಮೋರ್ ದೆನ್ ಎನಫ್. ಅದು 6 ತಿಂಗಳು ನಿಮ್ಗೆ ಬೇಕಾದಷ್ಟು. ಅಂಡ್ ಯಾರು ನಂಬರ್ ಡಿಸೈನ್ ಪರ್ಚೇಸ್ ಮಾಡಿರ್ತಾರೋ ಅವ್ರಿಗೆ 1 month ಆಕ್ಸೆಸ್ ಕೊಟ್ಟಿರ್ತೀವಿ. ಏನಕ್ಕೆ ಮಿನಿಮಮ್ ಇರೋದೇ ಅಷ್ಟು. ಅದ್ ಬಿಟ್ಟು ಪುನಃ 6 months ಹೋಗ್ಬಿಡುತ್ತೆ. ಸೊ 3 months ಕೊಡೋದ ಅಂತ ಪ್ಲಾನ್ ಇತ್ತು. 3 months ಅಲ್ಲಿ ಆಪ್ಷನ್ ಇಲ್ಲ. ಸೊ ಕಮ್ಮಿ ಕೊಡೋಣ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಈಕ್ವಲ್ ಆಗೋದ್ ಬೇಡ ಅಂತ 1 month ಆಕ್ಸೆಸ್ ಇರುತ್ತೆ. ಸೊ ನಂಬರ್ ಡಿಸೈನ್ ಮಾಡಿಸಿದ್ರಿ, ನಂಬರ್ ಡಿಸೈನ್ ವಿಡಿಯೋಸ್ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿ ಅಪ್ಲೋಡ್ ಮಾಡಿರ್ತೀವಿ. ನೀವು ನಿಮ್ಮ ನಂಬರ್ ಸೆಲೆಕ್ಟ್ ಮಾಡ್ಕೋತೀರಾ, ನಂಬರ್ ಪರ್ಚೇಸ್ ಮಾಡ್ತೀರಾ. ಜೊತೆಯಲ್ಲಿ ಕ್ಲಾಸಸ್ ಏನಿತ್ತು ಕ್ಲಾಸಸ್ ಬಗ್ಗೆ ನೀವು ಕಲಿತಾ ಹೋಗ್ತೀರಾ ಅಷ್ಟೇ. ತುಂಬಾ ಸಿಂಪಲ್. ಇದು ಬಿಟ್ಟು ಬೇರೆ ಏನೇ ಒಂದು ಇನ್ಫಾರ್ಮೇಶನ್ಸ್ ವಗೇರಾ ನಾವೇನು ಯಾವತ್ತೂ ಯಾರ ಮೇಲೂ ಫೋರ್ಸ್ ಮಾಡಿಲ್ಲ. ಅಂಡ್ ನಾವು ನಂಬರ್ ಡಿಸೈನ್ ಮಾಡೋದು ನೋಡಿ, ಈ ಮೇಲ್ಗಡೆ ಇನ್ಫಾರ್ಮೇಶನ್ಸ್ ಯೂಟ್ಯೂಬ್ ಅಲ್ಲಿ ಇವೆ. ಅದ್ರಲ್ಲಿ ಲೆಂತಿ ವಿಡಿಯೋಸ್ ಮಾಡಿದ್ದೀನಿ ನಾನು. ಎಲ್ಲಾ ನಂಬರ್ಸ್ ಬಗ್ಗೆ ಇನ್ಫಾರ್ಮೇಶನ್ಸ್, ಯಾವ ನಂಬರ್ ಇದ್ರೆ ಏನಾಗುತ್ತೆ ಪ್ರತಿಯೊಂದು ಕೂಡ ಕೊಟ್ಟಿದ್ದೀನಿ. ಅದು ಪ್ರಿಡಿಕ್ಷನ್ ಅಂತ ಹೇಳ್ತೀವಿ. ಈ ನಂಬರ್ ಇದ್ರೆ ನೀವು ಈ ರೀತಿ ಇರ್ತೀರಾ. ಯಾಕೆ ಈ ರೀತಿ ಇರ್ತೀರಾ ಅನ್ನೋದನ್ನ ನಾವು ಡೇಟ್ ಆಫ್ ಬರ್ತ್ ಮತ್ತೆ ನಂಬರ್ ಕಾಂಬಿನೇಷನ್ ಟಾಪಿಕ್ ಮೇಲೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದೀನಿ. ಸೊ ಇಲ್ಲಿ ಒಂದಷ್ಟು ಇನ್ಫಾರ್ಮೇಶನ್ಸ್ ಗಳಿವೆ. ಇದು ಪುನಃ ಅಪ್ಲೋಡ್ ಆಗ್ತಾ ಹೋಗ್ತವೆ. ತುಂಬಾ ಇವೆ, ಅದು ಅಪ್ಲೋಡ್ ಆಗ್ತಾ ಇವೆ. ಪ್ರಾಸೆಸಿಂಗ್ ಆಗಿ ಎಲ್ಲ ಆಗೋಷ್ಟ್ರೊಳಗಡೆ ಆಲ್ಮೋಸ್ಟ್ ನಿಮ್ಗೆ ಒಂದು 8 ರಿಂದ 12 ಗಂಟೆ ಟೈಮ್ ಒಂದು ಫುಲ್ ಕಂಪ್ಲೀಟ್ ಇನ್ಫಾರ್ಮೇಶನ್ಸ್ ಇರುತ್ತೆ. ಅಂಡ್ ರೆಗ್ಯುಲರ್ ಆಗಿ ವೀಕ್ಲಿ ಒನ್ಸ್ ನಿಮ್ಗೆ ನಂಬರ್ ಡಿಸೈನ್ ವಿಡಿಯೋಸ್ ಅಪ್ಲೋಡ್ ಆಗ್ತದೆ. ಸೊ ಅದನ್ನ ಬಿಟ್ಬಿಟ್ರೆ ನಿಮ್ಗೆ ಕಲಿಯಕ್ಕೆ ಅಂತಿರೋದೇ 4 ರಿಂದ 6 ಅವರ್ ಅಷ್ಟೇ. ಇದು ತುಂಬಾ ದೊಡ್ಡದಲ್ಲ. ಇದು ಪ್ರಾಕ್ಟೀಸ್ ಮಾಡಕ್ಕೆ ಲೈಫ್ ಲಾಂಗ್ ಬೇಕು. ಪ್ರಾಕ್ಟೀಸ್ ನಿಮ್ಗೆ ಕೆಲವು ಸಲ ಸಿಗಲ್ಲ. ಈಗ ನಂಬರ್ ತಗೋತೀರಾ, ಸೆಲೆಕ್ಟ್ ಮಾಡಿದಿರಾ, ಸರಿ ತಪ್ಪು ಗೊತ್ತಾಗಲ್ಲ. ಸೊ ನಾವು ಅದನ್ನ ಕವರ್ ಆಗ್ಲಿ ಅಂತ ಅಂದ್ಬಿಟ್ಟು ಏನ್ ಮಾಡ್ತಿದೀವಿ ಅಂದ್ರೆ ನಂಬರ್ ಡಿಸೈನ್ ಇಲ್ಲೇ ಅಪ್ಲೋಡ್ ಮಾಡ್ತಾ ಇದೀವಿ. ಸೊ ದಟ್ ನಿಮ್ಗೆ ಇದು ಬೆನಿಫಿಟ್ ಆಗ್ಲಿ ಅಂತ. ಇದು ಕೋರ್ಸ್ ನ ಲಾಂಚ್ ಮಾಡೋದಾಗ್ಲಿ, ಕೋರ್ಸ್ ನ ಸೆಲ್ ಮಾಡೋದಾಗ್ಲಿ ಅದರದಲ್ಲ. ನಾವೇ ಈ ರೀತಿ ಕೆಲಸ ಮಾಡ್ತಾ ಇದೀವಿ. ಸೊ ನಂಗೆ ನಂಬರ್ ಕೇಳಿದಾಗ ನಿಮ್ ಡೇಟ್ ಆಫ್ ಬರ್ತ್ ನೋಡ್ತೀನಿ. ಕೆಲವು ನಂಬರ್ ಚೆನ್ನಾಗಿದ್ರು ಕೂಡ, ಟೋಟಲ್ ಎಲ್ಲ ಚೆನ್ನಾಗಿ ಮ್ಯಾಚ್ ಆದ್ರೂ ಕೂಡ, ಇದಕ್ಕಿಂತ ಬೆಟರ್ ನಂಬರ್ ನೋಡಿ ಅಂತ ಒಳ್ಳೇದು ಕೇಳ್ತೀವಿ ಹೊರತು ನಿಮ್ಗೆ ನಮ್ಮ ಹತ್ರ ತಗೊಳ್ಳಿ ಇನ್ನೊಂದೇನೋ ಮಾಡಿ ಅಂತ ಹೇಳಲ್ಲ. ಯಾರು ನಮ್ಗೆ ಮಾತು ಹೇಳಿಲ್ಲ.
ನಂಬರ್ ಹುಡುಕಿರ್ತೀರಾ, ಸೊ ನಮಗೂ ಒಂದು ನಂಬಿಕೆ ಇರುತ್ತೆ. ನಂಬರ್ 1 ನಂಬರ್ ಹುಡುಕಿದಿರ ಅಂದ್ರೆ 3 ನಂಬರ್ ಹುಡುಕೋದು ನಿಮ್ಗೇನು ಕಷ್ಟ ಆಗಲ್ಲ. ನೀವು ನಂಬರ್ ಹುಡುಕ್ತೀರಾ ಅನ್ನೋ ನಂಬಿಕೆಲೇ ಇರ್ತೀವಿ. ಯಾಕಂದ್ರೆ ಡೇಟ್ ಆಫ್ ಬರ್ತ್ ಬಂದು ನಂದು ಕಿಂಗ್ ನಂಬರ್ 8. ಕರ್ಮನ ತುಂಬಾ ನಂಬ್ತೀನಿ. ನಾವೇನ್ ಕೊಡ್ತೀವಿ ಅದೇ ನಮಗ್ ಸಿಗುತ್ತೆ. ಮೋಸ ಮಾಡೋದು ಈ ರೀತಿ ಅಲ್ಲ. ನಂಬಿಕೆ ಮೇಲೆ ಮೋಸ ಮಾಡೋದು ನಮ್ಗೆ ಇಷ್ಟ ಇಲ್ಲ. ಅದನ್ನ ಹೇಳಿ ಮಾಡೋದಲ್ಲ. ಸೊ ನಮ್ಗೆ ಇಷ್ಟ ಇಲ್ಲ. ನಂಬಿಕೆನ ಮಿಸ್ಯೂಸ್ ಆಗ್ಬಾರ್ದು ಅಂತ. ನಾನು ಹೇಳೋದೇನಂದ್ರೆ ಇಷ್ಟನ್ನೇ ಹುಡುಕಿರೋರು ಬೆಟರ್ ನಂಬರ್ನ ಹುಡುಕಿ. ಪದೇ ಪದೇ ಚೇಂಜ್ ಮಾಡೋಕ್ಕಾಗಲ್ಲ. ಸೊ ನೀವು ಆದಷ್ಟು ಒಂದು ಬೆಟರ್ ನಂಬರ್, ಬೆಟರ್ ಕಾಂಬಿನೇಷನ್ಸ್ಗಳನ್ನ ಕೊಡಿ. ವೆಬ್ಸೈಟ್ ಕೊಟ್ಟು ಸರ್ಚ್ ಮಾಡೋದು ಕೊಟ್ಟು ನಿಮ್ಗೆ ನಂಬರ್ಸ್ಗಳು ಕೊಟ್ಟು ಎಲ್ಲಾನು ಕೊಟ್ಟಿರೋ ಮೇನ್ ರೀಸನ್ನೇ ಕಷ್ಟ ಏನು ಅಂತ ಗೊತ್ತಾಗ್ಲಿ ಅಂತ. ಏನಕ್ಕೆ ಶನಿ ಇದೇನಿದೆ ಅದು ಅದೇ ರೀತಿ ಇರೋದು. ಕಷ್ಟ ಕೊಟ್ಟು ಚಾಲೆಂಜ್ ಕೊಟ್ಟು ಅದಾದ್ಮೇಲೆ ಅವ್ರಿಗೆ ಸಿಕ್ಕಿದ್ರಿಂದ ಉಳಿಸ್ಕೋತಾರೆ ಅಂತ ನಾನು ಸಿಕ್ಕಾಪಟ್ಟೆ ನಂಬ್ತೀನಿ. ಕರ್ಮ ಅನ್ನೋದನ್ನ ಸಿಕ್ಕಾಪಟ್ಟೆ ನಂಬ್ತೀನಿ. ಇದು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ತುಂಬಾ ಜನ ಮಿಸ್ಟೇಕ್ ಮಾಡ್ಕೋತಾ ಇದ್ದೀರಾ. ನೀವು ನನಗೆ ನಂಬರ್ ಕಳಿಸ್ತೀರಾ, ನನ್ನ ನಂಬರ್ ಚೆನ್ನಾಗಿಲ್ಲ ಅಂದಷ್ಟು ನಾನು ಕೆಟ್ಟವನು ಆ ರೀತಿ ಒಂದು. ಇಲ್ಲಾಂದ್ರೆ ಮನಿ ಮೈಂಡೆಡ್ ಅಂತ. ಮನಿ ಮೈಂಡೆಡ್ ಆಗ್ಬೇಕಂದ್ರೆ ನೀವು ಕನ್ಸಲ್ಟೇಷನ್ ಬುಕ್ ಮಾಡಿ ಆಮೇಲೆ ಮಾತಾಡಿ ಅಂತ ಫೋನ್ ಕಟ್ ಮಾಡ್ತಾ ಇದ್ದೆ. ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇರೋದೇನಂದ್ರೆ ನನ್ನ ವಿಷನ್ ಈ ರೀತಿ ಇರಲಿಲ್ಲ. ನೀವು ನನಗೆ ನಂಬರ್ ಕಳಿಸಿದಾಗ ನನಗೆ ಹಾರ್ಡ್ಲಿ 5 ನಿಮಿಷ ತಗೊಳುತ್ತೆ. ಈ ನಂಬರ್ ನಿಮ್ಗಲ್ಲ ಅಥವಾ ಈ ನಂಬರ್ ಯೂಸ್ ಮಾಡ್ಬೇಕಾದ್ರೆ ಇದನ್ನ ಮಾಡಿ ಅಂತ. ಏನಕ್ಕೆ ಈ ನಂಬರ್ಸ್ ಯೂಸ್ ಮಾಡ್ಬೇಕಾದ್ರೆ ರೆಮಿಡೀಸ್ಗಳು ಕೂಡ ಮಿಕ್ಸ್ ಮಾಡಬೇಕು. ಎಲ್ರಿಗೂ ಎಲ್ಲ ನಂಬರ್ ಸೆಟ್ ಆಗಲ್ಲ. ಆ ರೀತಿ ನಂಬರ್ ಚೇಂಜ್ ಮಾಡ್ತಿದಂಗೆ ಎಲ್ಲರೂ ಚೆನ್ನಾಗಿರ್ತೀವಿ ಅಂದ್ರೆ ನಾವು ಯಾರ್ಯಾರು ಕೊಟ್ಟಿದೀವಿ ಎಲ್ಲರೂ ಕೂಡ ಈಗ ಸೌಕರ್ಯ ಲಿಸ್ಟ್ ಅಲ್ಲಿ ಅಥವಾ ಕೋಟ್ಯಾಧೀಶರ ಲಿಸ್ಟ್ ಅಲ್ಲಿ ಕಿತ್ತಾಡ್ತಾ ಇರ್ಬೇಕಿದ್ ನಾವೆಲ್ಲ. ನಾನು ಕೋಟಿ ನೀನು ಕೋಟಿ ಆ ರೀತಿ. ಇಲ್ಲಿ ಒಂದು ಇನ್ಫಾರ್ಮೇಶನ್ ಕೊಟ್ಟಾಗ ಕೆಲವು ವ್ಯಕ್ತಿಗೆ ಸಮಸ್ಯೆ ಯಾಕಾಗುತ್ತೆ, ಕೆಲವು ವ್ಯಕ್ತಿ ಯಾಕೆ ಚೆನ್ನಾಗಿರ್ತಾರೆ, ಈ ರೀತಿ ಸುಮಾರು ವಿಷಯಗಳನ್ನ ಜಾಸ್ತಿ ಸ್ವಲ್ಪ ಎಳೆದಿರ್ತೀವಿ. ಮಾತಾಡ್ತಾ ತುಂಬಾ ಲೆಂತ್ ಟಾಪಿಕ್ ಮಾಡಿರ್ತೀವಿ. ಸೊ ದಟ್ ಒನ್ ಟೈಮ್ ಇದು ತಲೆಗೆ ಹೋದ್ರೆ ಪದೇ ಪದೇ ಯಾರೋ ರಿಪೀಟ್ ಮಾಡಲ್ಲ ಈ ವಿಡಿಯೋಸ್ನ. ಒನ್ ಟೈಮ್ ನಿಮ್ಗೆ 1 ಅವರ್ ಹೋಗ್ಬೋದು ಅಷ್ಟೇ. ಇಷ್ಟೊಂದು ಟೈಮ್ ವೇಸ್ಟ್ ಮಾಡಿರ್ತೀರ. ಅದ್ರಲ್ಲಿ 1 ಅವರ್ ನಾನೇನೋ ಟೈಮ್ ತಗೊಂಡಿರಬಹುದು. ಅದರಲ್ಲಿ ನೀವು ಏನ್ ಟೈಮ್ ಅಂದ್ರೆ ಹಣ ಕೊಟ್ಟು ಟೈಮ್ ಕೊಟ್ಟು ಎಫರ್ಟ್ ಹಾಕಿದಾಗ ಆಬ್ವಿಯಸ್ಲಿ ನಿಧಾನಕ್ಕೆ ಕೇಳಿಸ್ಕೊಂಡಿರ್ತೀರ. ಸೊ ಒಂದ್ಸಲ ಕೇಳಿದಷ್ಟನ್ನ ಸೆಕೆಂಡ್ ಟೈಮ್ ಅಥವಾ ಥರ್ಡ್ ಟೈಮ್ ನಿಮ್ಗೆ ಕ್ಲೀನ್ ಆಗಿ ಅರ್ಥ ಆಗ್ಲಿ ಅಥವಾ ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳೋ ಸ್ಟೇಜಲ್ಲಿ ನೀವು ಇರ್ಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಏನ್ ಮಾಡ್ತೀವಿ, ಸ್ವಲ್ಪ ಲೆಂತಿ ವಿಡಿಯೋಸ್ಗಳು ಇರ್ತವೆ. ಚಿಕ್ಕ ವಿಡಿಯೋಸ್ ಮಾಡಿದ್ರೆ ನಿಮ್ಗೆ ಅರ್ಧ ಆಗುತ್ತೆ. ಸೊ ಟೈಮ್ ಎಫರ್ಟ್ ಹಾಕಿ ಕುತ್ಕೊಂಡು ಚೆಕ್ ಮಾಡಿ ಕ್ವಶನ್ಸ್ಗಳಿಗೆ ತೊಂದರೆ ಕೇಳಿ ನಿಮ್ ಕ್ಲಾರಿಫಿಕೇಶನ್ ತಗೊಳ್ಳಿ. ಈ ಒಂದು ವಿಷನ್ ಅಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು. ಆಯ್ತಾ. ಎರಡನೇದು ಬಂದು ಲೈವ್ ಕ್ಲಾಸಸ್ಗೆ ಪೇ ಮಾಡಿ ಕಾದು ಲೈವ್ ಕ್ಲಾಸಸ್ ಮಿಸ್ ಆಗಿ ಒಂದ್ಸಲ ಲೈವ್ ಕ್ಲಾಸ್ ಮಿಸ್ ಆಗಿರೋದು ಇಂಟ್ರೆಸ್ಟ್ ಬರಲ್ಲ. ಸುಮಾರು ಜನ ಆಗಿದ್ದು ನಾನು ನೋಡಿದೀನಿ. ಅದು ನಂಬರ್ಸ್ ಮೇಲೆ ಅಲ್ಲ, ಇದು ನಂಬರ್ಸ್ ಮೇಲೆ ಅಲ್ವೇ ಅಲ್ಲ. ನನಗೆ ಎಷ್ಟು ಜನ ಬರ್ತಾರೆ ಏನಾಯ್ತು ಅಂತ ಮಿಕ್ಸಪ್ ಆಗ್ಬಿಡುತ್ತೆ ಇದು. ಸೊ ಒನ್ ಟೈಮ್ ಕೂರ್ಬೇಕು ಅಂತ ಇದು ಮಾಡ್ಬೇಕು, ನನಗೆ ಆ ಟೈಮ್ ಇಲ್ಲ. ಬಟ್ ಕಲಿಸಿ ಏನಾದ್ರು ಹೇಳಿ ಅಂತ ಅವರಿಗೆ ಏನ್ ಕನ್ಸಲ್ಟೇಷನ್ ಅಂತ ಅಥವಾ ಇನ್ನೊಂದಕ್ಕೋ ಏನಕ್ಕೋ ನೀವೇನು ಫೀಸ್ ಅಂತ ಕೊಡ್ತೀರಾ, ಫೀಸ್ ನಾವು ರಿಟರ್ನ್ ಇದನ್ನ ಕೊಡ್ತಾ ಇದೀವಿ. ಸೊ ಅಲ್ಲಿ ಆ ಲಿಂಕಿಂದ ನೀವು ಪೇ ಮಾಡ್ತಿದ್ದೀವಿ. ಕೋರ್ಸ್ ಸ್ವಲ್ಪ ನೀವು ಬಿದ್ದಿರೋದು. ಯಾರು ಮೊಬೈಲ್ ನಂಬರ್ ಪ್ಲಸ್ ನಂಬರ್ ಡಿಸೈನ್ ಪ್ಲಸ್ ಕೋರ್ಸ್ ಅಂತ ಸೆಲೆಕ್ಟ್ ಮಾಡಿರ್ತೀರಾ ಅವ್ರಿಗೆ 2 ಬಂದಿರುತ್ತೆ. ಸೊ ಸ್ವಲ್ಪ ಇದನ್ನ ತಲೆಗೆ ಹಾಕೊಳ್ಳಿ. ನಾವ್ ಯಾರಿಗೂ ಪರ್ಸನಲ್ ಆಗಿ ಟಾರ್ಗೆಟ್ ಮಾಡೋ ಉದ್ದೇಶ ಇಲ್ಲ. ಡೇ 1 ಅಲ್ಲಿ ಸ್ಟಾರ್ಟ್ ಮಾಡಿದಾಗ 0 ಸಬ್ಸ್ಕ್ರೈಬರ್ಸ್ ಸ್ಟಾರ್ಟ್ ಆಗಿದ್ದು, ಯಾರೋ 3 ಜನ ಹೇಳಿದ್ರು ಅಂತ ಸ್ಟಾರ್ಟ್ ಮಾಡಿದ್ದು. ಅದಾದ್ಮೇಲೆ ಇವತ್ತು ನಿಧಾನಕ್ಕೆ ಈ ಲೆಂತಿ ವಿಡಿಯೋಸ್ಗಳು ಬೇಡದಿರೋ ಟಾಪಿಕ್ ಎಲ್ಲ ಮಾತಾಡ್ತಾ ಇದ್ರು ಕೂಡ ನಿಧಾನಕ್ಕೆ ನೀವು ವಿಡಿಯೋಸ್ಗಳು ನೋಡ್ತಿದ್ದೀರಾ. ಆಯ್ತಾ. 0 ಇಂದ ಬಂದು 1000 ಬಂದಾಗ ಎಲ್ಲೋ ಒಂದ್ ಕಡೆ 1000 ಜನಕ್ಕೆ ಟಚ್ ಆಗಿದೀವಿ ಅಂತಂದ್ರೆ ಅದೊಂದು ಜವಾಬ್ದಾರಿ ಇರುತ್ತೆ. ಆ ಟೈಮಲ್ಲಿ ನಾನು ಕ್ಲಾಸ್ಗಳೆಲ್ಲನೂ ಸ್ಟಾರ್ಟ್ ಮಾಡಿದ್ದು ಏನಕ್ಕೆ ಹೆಲ್ಪ್ ಆಗ್ಲಿ ಅಂತ. ಅಂಡ್ ಫೈನಾನ್ಷಿಯಲ್ ಮ್ಯಾಟರ್ ಬಂತು ಅಂತಂದ್ರೆ ಇದರಿಂದ ನನಗೆ ತಿನ್ನೋ ಅವಶ್ಯಕತೆ ಇಲ್ಲ, ಇದರಿಂದ ಒಂದಷ್ಟು ಒಳ್ಳೆ ಕೆಲಸ ಆಗೋ ಅವಶ್ಯಕತೆ ಇದೆ. ಅದನ್ನ ನಾನು ಮಾಡ್ತೀನಿ. ಮಧ್ಯದಲ್ಲಿ ಸ್ವಲ್ಪ ಹೇಳಿದ್ದೆ, ಸುಮ್ಮನೆ ಅದು ಎಲ್ಲಿಂದ ಎಲ್ಲಿಗೆ ಹೋಗ್ಬಿಡುತ್ತೆ ಟಾಪಿಕ್. ನನ್ನ ಕಮಿಟ್ಮೆಂಟ್, ನನ್ನ ಒಂದು ವಿಷನ್ ಇದೆ, ಒಂದು ದೃಷ್ಟಿ ಇದೆ, ಆ ರೀತಿಯಲ್ಲಿ ಎಲ್ಲೋ ಹೋಗುತ್ತೆ. ನಿಮ್ದು ಏನಿದೆ, ನಿಮ್ಗೆ ಅದು ರಿಟರ್ನ್ ಏನ್ ಕೊಡಬೇಕಿತ್ತು ಅದು ನೀವು ಕೊಟ್ಟಿದ್ದಕ್ಕಿಂತ 1 to ಡಬಲ್ ಕೊಡೋ ಪ್ರಯತ್ನದಲ್ಲಿ ನಾವು ಮಾಡಿದೀವಿ. ಯಾವತ್ತೂ ನಾನು ಕೋರ್ಸ್ಗಳ ಬಗ್ಗೆ ಮಾತಾಡಿರ್ಲಿಲ್ಲ. ಬಟ್ ಈಗ ನೀವು ಮಾಡ್ತಾರೋ ಮಿಸ್ಟೇಕ್ಗೋಸ್ಕರ ಇದು ಮಾಡ್ತಾ ಇದ್ದೀನಿ. ಕನ್ಫ್ಯೂಸ್ ಆಗ್ಬೇಡಿ. ಯಾರೋ ಏನೋ ಹೇಳ್ತಾರೆ ಅಂತಂದ್ರೆ ವ್ಯಕ್ತಿಗೆ ಅನುಭವ ಇದೆಯಾ ಅಥವಾ ವ್ಯಕ್ತಿ ಸರಿನಾ ಅಂತ ಚೆಕ್ ಮಾಡಾದ್ಮೇಲೆ ಜಡ್ಜ್ ಮಾಡಿ. ಆಯ್ತಾ. ಯಾರೋ ಹೇಳಿದ್ರು, ನೀವು ಅದೇ ಹೇಳ್ತಿದ್ದೀರಾ, ಇನ್ನೊಬ್ರು ಅದೇ ಹೇಳಿದ್ರು, ಈ ರೀತಿ ಮಾಡ್ತಾ ಹೋದ್ರೆ ಸಾಯೋವರೆಗೂ ನೀವು ಬೇರೆಯವ್ರನ್ನ ಕೇಳ್ತಾನೆ ಇರ್ತೀರಾ. ಇದು ಸ್ಟಾಪ್ ಆಗಲ್ಲ. ಅಂಡ್ ನನಗೆ ಯಾರು ಪರ್ಸನಲ್ ಆಗಿ ಏನ್ ಟಾರ್ಗೆಟ್ ಮಾಡಿ ಆತರ ಏನಾಗಿಲ್ಲ. ಚೆನ್ನಾಗಿದೆ, ದೇವ್ರದಿಂದ ಚೆನ್ನಾಗಿದೆ, ಒಳ್ಳೆ ಒಂದು ರೆಸ್ಪೆಕ್ಟ್ ಕೊಟ್ಟಿದ್ದೀರಾ, ಒಂದು ಕಮಿಟ್ಮೆಂಟ್ ಕೊಟ್ಟಿದ್ದೀರಾ. ಡೈಲಿ ಯಾವ್ದೋ ಒಂದು ಗ್ರಾಟಿಟ್ಯೂಡ್ ಅಂತದಾಗ್ಲಿ ಇರ್ಬೋದು, ಥ್ಯಾಂಕ್ಸ್ ಇರ್ಬೋದಾಗಿರ್ಬೋದು, ಫೀಡ್ಬ್ಯಾಕ್ ಆಗಿರ್ಬೋದು. ಆಮೇಲೆ ರಿಪೀಟಿಂಗ್ ಇರೋಂಥವ್ರು ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಎಲ್ರಿಗೂ ನಂಬರ್ ಕೊಡ್ಸಿರೋ ಸುಮಾರು ಜನ ಇದ್ದೀರಾ. ಸೊ ನನ್ಗೇನ್ ಪ್ರಾಬ್ಲಮ್ ಇಲ್ಲ. ಬಟ್ ಇದು ಏನ್ ಮಿಸ್ಟೇಕ್ ಮಾಡ್ತಿದ್ದೀರೋ ಅವ್ರಿಗೆ ಹೇಳ್ತಾ ಇರೋದು. ಆಯ್ತಾ. ತುಂಬಾ ವಿಷಯಗಳಿರ್ತವೆ. ಬರೀ ನಂಬರ್ ಹುಡ್ಕೋದ್ರಿ, ಟೋಟಲ್ ಚೆನ್ನಾಗಿತ್ತು, ಟೋಟಲ್ ನ ಯೂಸ್ ಮಾಡ್ತೀನಿ ಅಷ್ಟೇ ಅಲ್ಲ. ಆ ರೀತಿ ಇದ್ರೆ ಒಳಗಡೆ ನಂಬರ್ಸ್ ಗಳಿಗೆ ವ್ಯಾಲ್ಯೂನೇ ಇರಲ್ಲ. ಅದು ಗ್ರಹಗಳು, ಅದಕ್ಕೆ ರೆಸ್ಪೆಕ್ಟ್ ಕೊಡಿ. ನಂಬರ್ ಬಂದು ಗ್ರಹಗಳು, ಅದು ನಿಮ್ಗೆ ಸರಿನಾ ತಪ್ಪು ಅದನ್ನ ನೋಡ್ಬೇಕಾದ್ರೆ ನಿಮಗೆ ಏನ್ ಯೋಗ ಇದೆ ಅದನ್ನ ನೋಡ್ಬೇಕು, ಅಥವಾ ನೀವು ಯಾವ ರೀತಿ ಪಡ್ಕೋಬೋದಿರೋ ಅದನ್ನ ನೋಡ್ಬೇಕು. ಅದನ್ನ ಹೇಳಿದಾಗ ದಯವಿಟ್ಟು ಪರ್ಸನಲ್ ಆಗಿ ತಗೋಬಿಡಿ. ಮತ್ತೆ ನನ್ನ ಒಂದು ಚಾನಲ್ ಅಲ್ಲಿ ಇದೇ ಲಾಸ್ಟ್ ವಿಡಿಯೋ, ಈ ಕ್ಲಾಸಸ್ ಗೀಸಸ್ ಅವೆಲ್ಲಾನು
ಕ್ಲಿಕ್ ಮಾಡಿದ್ರೆ ಕೆಳಗಡೆ ಲಿಂಕ್ ಇದೆ, ಕ್ಲಾಸ್ ಲಿಂಕ್ ಇದೆ, ಅಲ್ಲಿ ನೋಡ್ಕೊಳ್ಳಿ. ಬಟ್ ನಾನು ಕ್ಲಾಸ್ನ ಯೂಟ್ಯೂಬಲ್ಲಿ ಪ್ರಮೋಟ್ ಮಾಡಲ್ಲ. ಯಾರು ನನಗೆ ನಂಬರ್ ಡಿಸೈನ್ ಕೇಳ್ತಿದ್ದೀರಾ ಅವ್ರು ನೀವು ಪೇ ಮಾಡಿದಾಗ ನಿಮಗೆ ಕೋರ್ಸಸ್ ಸೆಕ್ಷನ್ ಅಲ್ಲಿ ಇದೊಂದು ವಿಡಿಯೋಸ್ ಇರ್ತವೆ, ಆಯ್ತಾ? ಅದನ್ನ ಹೋಗಿ ಚೆಕ್ ಮಾಡ್ಕೊಳ್ಳಿ. ಬಟ್ ನಾನು ಡೈರೆಕ್ಟ್ ಆಗಿ ಬಂದು ಕ್ಲಾಸಿಗೆ ಕಲೀರಿ ಅಂತ ನಾನು ಯಾವತ್ತೂ ಯಾರಿಗೂ ಹೇಳಿಲ್ಲ. ನಾನು ಕ್ಲಾಸ್ ಕಲಿತೀನಿ ಸರ್ ಅನ್ನೋದ್ರೂ ಅಷ್ಟೇ ನಾವು ಉಲ್ಟಾ ನಂಬರ್ ಡಿಸೈನ್ ಮಾಡ್ಕೊಡ್ತೀವಿ. ಎಂಡಿಂಗ್ ಅಲ್ಲಿ ಯಾರು ಪೇ ಮಾಡಿದ್ರು ಕೂಡ ಯೂಶಲಿ ನಾವು ನಂಬರ್ ಡಿಸೈನ್ ಮಾಡಿ ನಂಬರ್ ಕೊಡ್ತೀವಿ. ಕೆಲವರು ರಿಪೀಟಿಂಗ್ ಆಗಿರೋದ್ರಿಂದ ನಂಬರ್ ತಗೊಂಡಿರ್ತಾರೆ, ಅದಾದ್ಮೇಲೆ ಪುನಃ ಕಲಿತಾರೆ, ಅಂತವ್ರು ನಾವು ನಂಬರ್ ಡಿಸೈನ್ ಕೊಟ್ಟಿಲ್ಲ. ಯಾರು ಪರ್ಚೇಸ್ ಮಾಡ್ತಾರೆ ಆ ವ್ಯಕ್ತಿ ಡೇಟ್ ಆಫ್ ಬರ್ತ್ ಎಂಟರ್ ಮಾಡ್ತಾರೆ, ಅವ್ರಿಗೆ ನಾವು ಯೂಶಲಿ ರಿಟರ್ನ್ ನಾವು ನಂಬರ್ ಡಿಸೈನ್ ಮಾಡ್ತಿದೀವಿ. ಆ ರೀತಿ ನಂಬರ್ ಡಿಸೈನ್ ಹಾಕಿದ್ರೆ ನಾನು ದಿನಕ್ಕೆ 2-3 ನಂಬರ್ ವಿಡಿಯೋಸ್ ಇಲ್ಲಿ ಅಪ್ಲೋಡ್ ಮಾಡಬಹುದು, ಆಯ್ತಾ? ಬಟ್ ಇದು ಕೋರ್ಸ್ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ಸ್ ಜಾಸ್ತಿ ಇವೆ. ಮೇಲ್ಗಡೆ ಏನ್ ಇನ್ಫಾರ್ಮೇಶನ್ಸ್ ಇತ್ತು ಅದನ್ನ ಒಂದಷ್ಟು ವಿಡಿಯೋ ಮಾಡಿದ್ದೀನಿ, ಒಂದು 4 ಅವರ್ 5 ಅವರ್ ಜಾಸ್ತಿ ಒಂದು ಲೆಂತಿ ವಿಡಿಯೋಸ್ ಮಾಡಿದ್ದೆ. ಡೀಟೇಲ್ ಆಗಿ ಇನ್ಫಾರ್ಮೇಶನ್ಸ್ ಇತ್ತು, ಅದನ್ನ ನೋಡಿದ್ರಿ, ಒಳ್ಳೆ ನಂಬರ್ ಅಂತ ನೀವು ಚೂಸ್ ಮಾಡಿದ್ರಿ, ಇದು ಕೆಟ್ಟ ನಂಬರ್ ಅಂತ ಸೆಲೆಕ್ಟ್ ಮಾಡಿದ್ರಿ, ಒಂದಷ್ಟು ಪೇರ್ಗಳು ಚೆಕ್ ಮಾಡಿದ್ರಿ, ಕಾಂಬಿನೇಷನ್ ಚೆಕ್ ಮಾಡಿದ್ರಿ, ಟೋಟಲ್ ಸಿಕ್ತು 5ನೇ ನಂಬರ್ ಯೂಸ್ ಮಾಡು, ಟೋಟಲ್ ಸಿಕ್ತು 6ನೇ ನಂಬರ್ ಯೂಸ್ ಮಾಡೋ ಸ್ಟಾರ್ಟ್ ಮಾಡಿದ್ರಿ. ಅದು ನಿಮ್ಗೆ ಒಳ್ಳೇದಾ ಅಥವಾ ಇನ್ನೊಂದ್ ಸ್ವಲ್ಪ ದಿನ ಕಾಯ್ಬೇಕಿತ್ತಾ, ಬೇರೆ ನಂಬರ್ ಸಿಕ್ತಿತ್ತಾ, ಅಥವಾ ಈ ಟೈಮಲ್ಲಿ ನೀವು ನಂಬರ್ ಚೇಂಜ್ ಮಾಡ್ತಾರ ಸರಿನಾ, ಅದೆಲ್ಲ ನಾವು ಇಲ್ಲಿ ಡಿಸೈನ್ ಪಾರ್ಟ್ ಡಿಸ್ಕಸ್ ಮಾಡ್ತೀವಿ. ಕೊನೆಯಲ್ಲಿ ಹೇಳ್ತಾ ಇದ್ದೀನಿ, ಸುಮಾರು ಜನ ಕೊನೆವರೆಗೂ ವಿಡಿಯೋಸ್ ನೋಡ್ತೀರಾ, ಕೊನೆಯಲ್ಲಿ ಪುನಃ ಒತ್ತಿ ಹೇಳ್ತಾ ಇದ್ದೀನಿ, ವಿಡಿಯೋನ ಪ್ರಮೋಟ್ ಮಾಡೋ ಉದ್ದೇಶ ನನಗಿಲ್ಲ, ನಾನು ಎಕ್ಸ್ಪ್ಲೈನ್ ಮಾಡ್ಕೊಳ್ಳೋ ಉದ್ದೇಶ ನನಗಿಲ್ಲ. ಇಲ್ಲಿ ಏನ್ ಮಾಡ್ತಾ ಇದೀವಿ ಅಂದ್ರೆ ಒಂದು ವಿಷನ್ ಇದೆ, ಅವಶ್ಯಕತೆ ಇರೋ ಜನಗಳಿಗೆ ಹೋಗ್ಲಿ. ಆ ರೀತಿ ಹೋದಾಗ ನೀವೇನ್ ತಿಳ್ಕೊತಾ ಇದ್ದೀರಾ ಅದು ಕ್ಲಿಯರ್ ಆಗಿರ್ಲಿ. ಅದಾದ ನಂತರ ಏನಿದೆ, ಯೂಟ್ಯೂಬ್ ಅಲ್ಲಿ ಡೇ 1 ಅಂತ ಹೇಳಿದೀನಿ, 40% ಅಷ್ಟೇ ನಾನು ಶೇರ್ ಮಾಡಿರೋದು, ಮಿಕ್ಕಿದ್ನಲ್ಲಿ ಶೇರ್ ಮಾಡಿಲ್ಲ. ಮಿಕ್ಕಿದೇನು ಇನ್ಫಾರ್ಮೇಶನ್ಸ್ ಅಲ್ಲಿ ಶೇರ್ ಮಾಡಿಲ್ಲ. ಕ್ಲಾಸಸ್ ಅಂತ ಏನಕ್ಕೆ ಬಂತು ಅಂತಂದ್ರೆ, ಆ ವಿಡಿಯೋಸ್ ಅಲ್ಲಿ ಈಗ ಆಗ್ತಾ ಇರೋದು ನನಗೆ ಡೈಲಿ ಬರ್ತಾರ ನಂಬರ್ಸ್ ಗಳನ್ನೇ, ಈ ನಂಬರ್ ತಗೋಲ್ಲ, ಈ ಲಿಸ್ಟ್ ತಗೋಲ್ಲ, ಇದು ತಗೋಲ್ಲ, ಅದೇನೇ ತುಂಬಾ ಮಿಸ್ಟೇಕ್ ಆಗ್ತದೆ. ಸೊ ಒಂದ್ ಸ್ವಲ್ಪ ಏನ್ ಮಾಡಿದೆ, ಸ್ಟಾಪ್ ಮಾಡಿದೆ. ನೀವು ಡೈರೆಕ್ಟ್ ಆಗಿ ಯಾರು ಮಾತಾಡ್ತಾ ಇಲ್ಲ, ಎಲ್ಲ ಒಂದ್ ಕಡೆ ಮಿಸ್ಟೇಕ್ ಮಾಡ್ತಿದ್ದೀರಾ. ಹೆಂಗ್ ಕೇಳ್ತೀರಾ ನಂಗೆ, ನೀವು ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿ ರಿಪ್ಲೈ ಮಾಡಲ್ಲ, ಫೋನ್ ಮಾಡ್ತು ಅಂದ್ರೆ ನಾನು ಬರೀ ಬೇರೆ ಏನಿರುತ್ತಿಲ್ಲ, ಅಪಾಯಿಂಟ್ಮೆಂಟ್ಸ್ ಇರುತ್ತೆ, ಹೊರಗೆಲ್ಲ ಇದ್ರೆ ನಾನು ರಿಸೀವ್ ಮಾಡಲ್ಲ. ಒಂದ್ ಪರ್ಟಿಕ್ಯುಲರ್ ಟೈಮಲ್ಲಿ ಮಾತ್ರ ನಾನು ಕೆಲಸ ಮಾಡೋದು, ಏನಕ್ಕೆ ನನ್ನ ಟೈಮ್ ಆ ಟೈಮ್ ಬಿಟ್ಟು ಬೇರೆ ಟೈಮ್ ಸಿಗಲ್ಲ. ಸೊ ಏನ್ ಮಾಡೋಣ, ಇಬ್ರಿಗೊಂದು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಒಂದು ಬಾಂಡಿಂಗೇ ಇಲ್ಲ, ಗೊತ್ತೇ ಇಲ್ಲ ನೀವ್ಯಾರು ನಾನ್ಯಾರು ಅಂತ ಗೊತ್ತೇ ಇಲ್ಲ. ಈ ರೀತಿ ಆಗ್ತಾ ಇದೆ ಇಲ್ಲಿ, ಇದಾಗಬಾರ್ದು ಅಂತ ಅನ್ಬಿಟ್ಟು ಒಂದು ಗೇಟ್ ಅಷ್ಟೇನೆ. ಇದು ಕಮಿಟ್ಮೆಂಟ್ ತಗೊಂಡು ಯಾರು ಜಂಪ್ ಆಗ್ತಾರೆ, ಅವ್ರು ಈ ಕಡೆ ಸೈಡ್ ಜಂಪ್ ಆಗ್ತಾರೆ, ಈ ಕಮ್ಯುನಿಟಿ ಬೇರೆ ತರ ಬೆಳೀತಾ ಹೋಗ್ತದೆ. ವೆರಸ್ ಯಾರ ನಂಬರ್ ನಾನು ಕಳಿಸ್ತಾ ಇದ್ದೀರಾ, ರೀಸನ್ ಇದೆ. ನೀವು ಫುಲ್ ಎಲ್ಲಾನು ಚೆಕ್ ಮಾಡಿಲ್ಲ, ನೀವು ರೀಸನ್ಸ್ ಇದೆ. 12 ಕಾಂಬಿನೇಷನ್ ಇದೆ, 4 ನಂಬರ್ ಕಾಂಬಿನೇಷನ್ಸ್ ಒಂದು ಲಿಸ್ಟ್ ಮಾಡ್ತೀನಿ, ಒಂದಷ್ಟು ಡಬಲ್ ನಂಬರ್ಸ್ 15511 ಇವೆಲ್ಲಾನು. ಅದಾದ ಮೇಲೆ ಒಂದು ಕಂಪ್ಲೀಟ್ ನಿಮ್ಗೆ ಕೋರ್ಸ್ ಬಂದು ಒಂದು 9 ರಿಂದ 12 ಗಂಟೆವರೆಗೂ ಹೋಗುತ್ತೆ, ಆಯ್ತಾ? ಡೈಲಿ 1 ಅವರ್ ಮಾಡ್ತಾ ಅಂದ್ರು 2 ವಾರ ಬೇಕಿತ್ತು ಕಂಪ್ಲೀಟ್ ಮಾಡಕ್ಕೆ. ಅದಾದ್ಮೇಲೆ ನಿಮ್ ನಂಬರ್ ಡಿಸೈನ್, ಅದು ಬಿಟ್ಟು ಇದರಿಂದ ಪ್ರಮೋಷನ್ ಅಥವಾ ಬೇರೆ ಏನಾಗ್ಲಿ ಏನೂ ಇಲ್ಲ. ಸಪೋರ್ಟ್ ಅಂತ ನಾನು ಕೇಳಲ್ಲ, ನಿಮ್ಗೆ ಯೂಸ್ಫುಲ್ ಅನ್ನಿಸ್ತು ಅಂತಂದ್ರೆ ಸ್ಟಿಕ್ ಆನ್ ಆಗಿದ್ದೀರಾ, ಬೇಜಾರಾಯ್ತು ಅಂತಂದ್ರೆ ಅನ್ಸ್ಕ್ರೈಬ್ ಆಗ್ತಾರೆ. ಅಂಡ್ ಕೆಲವು ಇನ್ಫಾರ್ಮೇಶನ್ಸ್ ಯೂಸ್ ಆಗಿದೆ, ಅದರಲ್ಲಿ ರೆಮಿಡೀಸ್ ಗಳನ್ನ ಯಾಕೆ ಕೊಡ್ತಿಲ್ಲ ಅಂದ್ರೆ, ರಾಂಗ್ ದಶದಲ್ಲಿ ಮಾಡ್ತಾ ಇದ್ದೀರಾ, ಅಂದ್ರೆ ಈ ಟೈಮಲ್ಲಿ ನೀವು ಮಾಡಬಾರ್ದು ಅದನ್ನ ಮಾಡ್ತಾ ಇದ್ದೀರಾ, ಅದನ್ನ ಮಾತಾಡಕ್ ಆಗ್ತಾ ಇಲ್ಲ, ಪಬ್ಲಿಕ್ ಆಗಿ ಎಲ್ಲೂ ಮಾತಾಡಕ್ ಆಗ್ತಾ ಇಲ್ಲ. ತುಂಬಾ ಈಸಿಯಾಗಿ ಅರ್ಥ ಆಗೋ ತರ ಒಂದು 3 ವಿಡಿಯೋಸ್ ಮಾಡಿ ಒಂದು ಸಣ್ಣದೊಂದು ಚಾರ್ಜ್ ರೀತಿ ಮಾಡಿ, ನಾನು ಅಂದ್ರೆ ಫ್ರೀ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಸಿಕ್ಕಾಪಟ್ಟೆ ಚಿಕ್ಕದು, ಬರೀ 99 ರೂಪಾಯಿ, 50 ರೂಪಾಯಿ, ಮ್ಯಾಕ್ಸಿಮಮ್ ಅಂದ್ರೆ 300 ರೂಪಾಯಿ, ಆ ರೀತಿ ಮಾಡಿ ಒಂದು ಚಿಕ್ಕ ರೆಡಿ ಮಾಡಿ ನಿಮಗೆ ಕೊಡೋಣ ಅಂತ ಒಂದು ಐಡಿಯಾ ಇದೆ. ಯಾವ ಟೈಮಲ್ಲಿ ಯಾವ ಒಂದು ರೆಮಿಡೀಸ್ ಮಾಡಬೇಕು ಅಂತ, ಅದೆಲ್ಲ ಮಾಡಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ, ಆಯ್ತಾ? ಒಂದ್ಸಲ ಚೆಕ್ ಮಾಡಿ, ಮನೆ ಮುಂದೆ ಎಲ್ಲರದು ದಶ ಚೆಕ್ ಮಾಡಿ, ಆ ಟೈಮಲ್ಲಿ ರೆಮಿಡೀಸ್ ಮಾಡ್ಕೊಳ್ಳಿ, ಸೊ ದಟ್ ನಿಮಗೆ ಬೆನಿಫಿಟ್ ಆಗಲಿ, ಆಯ್ತಾ? ನ್ಯೂಮರಾಲಜಿ ತುಂಬಾ ಪುಷ್ ಮಾಡಿದೀವಿ. ನ್ಯೂಮರಾಲಜಿ ಟಾಪಿಕ್ ಯಾರು ಕನ್ನಡದಲ್ಲಿ ಮಾತಾಡಿಲ್ಲ, ನಾವು ಸ್ವಲ್ಪ ಕಮ್ಮಿ ಜಾಸ್ತಿ ಸರಿ ತಪ್ಪು ಎಲ್ಲಾನು ಮಾತಾಡಿದೀವಿ. ಬಟ್ ಬೆನಿಫಿಟ್ ಏನು, ಇಷ್ಟೆಲ್ಲ ಮಾಡಿ ಬೆನಿಫಿಟ್ ಆಗ್ಲಿ ಅನ್ನೋದಕ್ಕೋಸ್ಕರ ಇದು. ನೀವು ನನ್ನ ಕಮಿಟ್ಮೆಂಟ್ ತಗೊಂಡ್ರೆ ನಾನು ಬಿಲ್ಟಾ ನಿಮ್ ಕಮಿಟ್ಮೆಂಟ್ ತಗೋಬೇಕು. ಸೊ ಯಾವಾಗ್ಲೂ ಕೊಡೋಣ ಅನ್ನೋ ಒಂದು ಆಸೆಲೆ ನಾವು ಇದು ಮಾಡ್ತಾ ಇರೋದು. ಅದೇ ಒತ್ತಿ ಹೇಳ್ತಾ ಇದೀನಿ, ಡೇಟ್ ಆಫ್ ಬರ್ತ್ 17 ಆಯ್ತಾ? ಸೊ ತುಂಬಾ ಯೋಚನೆ ಮಾಡ್ತೀನಿ. 7 ಸೂರ್ಯ ಮತ್ತೆ ಕೇತು ಕಾಂಬಿನೇಷನ್ ನಾನು ಸಿಕ್ಕಾಬಿಟ್ಟು ಯೋಚನೆ ಮಾಡ್ತೀನಿ. ವೈರಾಗ್ಯ ಅನ್ನೋದೊಂಥರ ಹುಚ್ಚು ನನಗೆ, ಆಯ್ತಾ? ಅದೊಂಥರ ತುಂಬಾ ಸೆಳೀತಿತ್ತು. ಬಟ್ ತುಂಬಾ ಆರಾಮಾಗಿದ್ದವನು, ಖುಷಿಯಾಗಿ ಉಡಿ ಪ್ರಪಂಚ ಸುತ್ತದವನು ನಾನು, ಆ ರೀತಿ ಇದ್ದವನು. ಬಟ್ ಎಲ್ಲ ಒಂದ್ ಕಡೆ ಯಾವಾಗಲೂ ಸಿಂಗಲ್ ಆಗ್ತಿದೆ ಪದೇ. ಸೊ 178 ಪ್ಲೇನ್ ಏನ್ ಬರುತ್ತೆ, ಸ್ಪಿರಿಚುಯಾಲಿಟಿ ಲೈನ್ ಏನಿತ್ತು ಅಲ್ಲಿ ಬಂದಾಗಿಂದ ರೈಟ್ ಅಂಡ್ ರಾಂಗ್ ಏನಂತ ನನಗೆ ಗೊತ್ತು. ನನಗೆ ನನ್ನ ಪ್ರಕಾರ ಸರಿ ಏನು ತಪ್ಪೇನು ಅಂತ, ಅದರಲ್ಲಿ ನನ್ನ ಕಡೆಯಿಂದ ನೀವು ತಪ್ಪು ಮಾಡಬಾರ್ದು. ಯಾರು ನನಗೆ ಕೇಳಿದ್ರೆ ತಪ್ಪು ಅನ್ನೋದನ್ನ ನಾನು ಇಮಿಡಿಯೇಟ್ ಆಗಿ ಹೇಳ್ತೀನಿ ತಪ್ಪು ಅಂತ. ಬಟ್ ಅದನ್ನ ನೆಗೆಟಿವ್ ವೇಯಲ್ಲಿ ತಗೋಬಿಡಿ, ಆಯ್ತಾ? ಹಂಬಲ್ ರಿಕ್ವೆಸ್ಟ್ ಇದು, ಪದೇ ಹೇಳ್ತಾ ಇದ್ದೀನಿ. ಕೆಲವು ನಂಬರ್ಸ್ ನಾನು ಕಳಿಸಿದಾಗ ನಿಮಗ್ ಗೊತ್ತಿಲ್ಲದ ಕೆಲವು ಟಾಪಿಕ್ ನಾನು ಹೇಳಿರಬಹುದು, ಬಟ್ ನೀವು ಆಗಿರೋ ಎಫರ್ಟ್ ನ ನೀವು ಜಾಸ್ತಿ ಮಾಡಿದೆ ಅಂದ್ರೆ ನಿಮ್ಗೋಸ್ಕರ ಮಾಡ್ತಿರ್ತೀರಾ. ನಾನು ಅದನ್ನ ಕೇರ್ ಮಾಡ್ಲಿಲ್ಲ ಅಥವಾ ಬೇಡ ಅಂತ ಅಂದ್ಬಿಟ್ರೆ ಆ ರೀತಿ ಅಲ್ಲ. ತುಂಬಾ ನಂಬರ್ಸ್ ಬರ್ತವೆ,
ನಾನು ಅವತ್ತಿಂದ ಹೇಳ್ತಾ ಇರೋದು ಅದೇನೆ. 5 ನಿಮಿಷ ತಗೊಳುತ್ತೆ ನನಗೆ. ನಂಬರ್ ಕಳಿಸಿ, ವೇಟ್ ಮಾಡಿ, ನಂಬರ್ಗೆ ಇದು ಮಾಡಿ. ಫ್ರೀ ಆಗಿ ಮಾಡಬಾರ್ದು ಅಂದಾಗ ಡೊನೇಟ್ ಮಾಡಿ ಅಥವಾ ಒಂದು ಫೀಸ್ ಇದು ಮಾಡಿ ಅಂತ ಹೇಳಿದ್ದೆ, ಅದ್ ಮಾಡಿ. ನಂಬರ್ ಡಿಸೈನ್ ಕೇಳ್ತಿದ್ದೀರಾ, ನಂಬರ್ ಡಿಸೈನ್ ಕಂಪಲ್ಸರಿ ಮಾಡಿದ್ದೆ. ನಂಬರ್ ಡಿಸೈನ್ ಮಾಡಿಸ್ಕೊಳ್ಳಿ, ಕ್ಲಾಸಸ್ ಕಲೀರಿ. ಸೊ ಹಿಂಗಲ್ಲ ಹಂಗ ಹೆಂಗೆ ಬಂದ್ರು ಕೂಡ ಒಂದ್ಸಲ ಕ್ಲಾಸ್ ಕಲ್ತ್ರೆ ಮನೇಲಿರೋ ಹಚ್ಚಿರೋದು ನಂಬರ್ ಡಿಸೈನ್ ಮಾಡ್ಕೊಳ್ಳಿ. ನೀವು ಹಾಕಿರೋ ಅಮೌಂಟ್ ನಿಮ್ಗೆ ರಿಟರ್ನ್ ಬರುತ್ತೆ. ಲೈಫ್ ಲಾಂಗ್ ಉಳ್ಕೊಳ್ಳೋಂತಹ ಒಂದು ಸಬ್ಜೆಕ್ಟ್ ಇದು. ನಿಮ್ಗೆ ಹಾಕಿರೋ ಅಮೌಂಟ್ ನಿಮ್ಗೆ ವಾಪಸ್ ಬರುತ್ತೆ. ನನ್ನ ಕಡೆಯಿಂದ ನಾವು ಯಾರಿಗೂ ಏನು ಕಿತ್ಕೋತಾ ಇಲ್ಲ, ಉಲ್ಟಾ ಏನ್ ಬೇಕಂತ ಮಾಡ್ತಾ ಇದ್ದೀವಿ. ಬಟ್ ನಮ್ಮ ಉದ್ದೇಶ ಅದಲ್ಲ, ಕೊಡ್ಬೇಕು, ಕೊಟ್ಟಿದ್ದೀವಿ. ಯಾರಿಗೂ ಹೋಗುತ್ತೆ ಏನೋ ನಮಗೆ ಗೊತ್ತಿಲ್ಲ. ಇದನ್ನು ಕೂಡ ಅಷ್ಟೇನೆ, ಕ್ಲಾರಿಟಿ ಕೊಡಬೇಕು, ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಇಷ್ಟೇ ಒಂದು ವಿಡಿಯೋ ಬಗ್ಗೆ ಇವತ್ತು ಇನ್ಫಾರ್ಮೇಶನ್ ಮಾತಾಡಬೇಕಿತ್ತು. ಎಲ್ಲ ಇನ್ಫಾರ್ಮೇಶನ್ಸ್ ಇದರಲ್ಲಿ ಇವೆ. ಯಾರಿಗಾರು ಗೊತ್ತಾಗಿಲ್ಲ ಅಂತಂದ್ರೆ ನಿಮ್ಮ ಒಂದು ಫೀಡ್ ಅಲ್ಲಿ ಲಾಗಿನ್ ಆದಾಗ ನಿಮ್ಮ ಫೀಡ್ ಅಲ್ಲಿ ಕೋರ್ಸಸ್ ಅಲ್ಲಿ ಟಾಪಿಕ್ ಇರುತ್ತೆ. ಇದೊಂದು ಮಾತ್ರ ಕಾಣಿಸೋದಲ್ಲ, ಇದಿರುತ್ತೆ. ಆಯ್ತಾ? ಈ ಕೋರ್ಸಿಗೆ ಜಾಯ್ನ್ ಆಗಿರೋರಿಗೆ ವರ್ಕ್ಶಾಪ್ ಗಳೆಲ್ಲ ಇಲ್ಲಿರುತ್ತೆ, ಎಂಡಿಂಗ್ ಅಲ್ಲಿ ಇರುತ್ತೆ. ಸೊ ದಯವಿಟ್ಟು ಇದೆರಡನ್ನು ಫಾಲೋ ಮಾಡಿ. ಲೆಂತಿ ವಿಡಿಯೋಸ್ಗಳು ಬೇಡ. ನೇಮ್ ಕರೆಕ್ಷನ್ಸ್ ನಮ್ಗೆ ಅಂದ್ರೆ ಎಕ್ಸಿಸ್ಟಿಂಗ್ ನೇಮ್ ನ ಕರೆಕ್ಟ್ ಮಾಡಿ ವಿಡಿಯೋಸ್ಗಳು ಮಾಡಿ ಅಂತ ಹೇಳಿದಿರಾ, ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತದು. ಸೊ ಅದನ್ನ ಏನ್ ಮಾಡ್ತೀನಿ ಅಂದ್ರೆ ಎವ್ರಿ ವೆಡ್ನೆಸ್ಡೇ ಇದು ಮಾಡ್ತೀನಿ. ಲೋ ಶೋ ಗ್ರೇಡ್ ಅಲ್ಲಿ ಮಲ್ಟಿಪಲ್ ನಂಬರ್ಸ್ ಬಂದಾಗ ಆ ವ್ಯಕ್ತಿ ಯಾವ ಟೈಮಲ್ಲಿ ಏನ್ ಮಾಡ್ಬೇಕು ಅದನ್ನೆಲ್ಲ ಇನ್ಫಾರ್ಮ್ ಮಾಡ್ತೀನಿ. ಸೊ ದಟ್ ನಿಮ್ಗೆ ಪ್ರಾಕ್ಟೀಸ್ ಆಗ್ಲಿ. ಅದು ಬಿಟ್ಟು ಆಸ್ಟ್ರಾಲಜಿ ಟಾಪಿಕ್ಸ್ ಎಲ್ಲ ಏನಿವೆ ಸ್ವಲ್ಪ ಟಾಪಿಕ್ ಡಿವಿಯೇಟ್ ಆಗೋಣ, ಆಯ್ತಾ? ಲೈಫ್ ಲಾಂಗ್ ಇದನ್ನ ಮಾಡ್ತಾ ಕೂರಕ್ಕಾಗಲ್ಲ ನನಗೆ. ಅದು ಅಷ್ಟೊಂದು ಕಮಿಟ್ಮೆಂಟ್ ಆಗ್ಲಿ, ಅಷ್ಟೊಂದು ಪ್ರಾಮಿಸ್ ಆಗ್ಲಿ ಹತ್ರ ನಂದಿಲ್ಲ ನನಗೆ. ಲೈಫ್ ಲಾಂಗ್ ಇದು ಮಾಡಕ್ಕಾಗಲ್ಲ. ಕೆಲವು ಮಂತ್ರ ರಿಲೇಟೆಡ್ ಮತ್ತೆ ಯಂತ್ರ ಮಂತ್ರ ತಂತ್ರ ಟಾಪಿಕ್ ರಿಲೇಟೆಡ್ ಕೆಲವು ವರ್ಕ್ ಮಾಡ್ತಾ ಇದ್ದೀನಿ. ಸೊ ನಾನು ಸ್ವಲ್ಪ ಬೇರೆ ತರ ಡಿವೇಟ್ ಆಗಿದ್ದೀನಿ. ಎಲ್ಲರೂ ಕನೆಕ್ಟ್ ಆಗಿದ್ದೀರಾ. ಸೊ ಡೇ ಬಂದು ಇವತ್ತು ಶನಿವಾರ ಯಾವ್ದೋ ಡೇಟ್ ಇದೆ, ನನಗೆ ಡೇಟ್ ನೆನಪಾಗ್ತಿಲ್ಲ. ಸೊ ಈ ದಿನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಫ್ಯೂಚರ್ ಅಲ್ಲಿ ಕೆಲವು ವಿಷಯಗಳು ಬಂತು ಅಂತಂದ್ರೆ ಎಸ್ಪೆಷಲಿ ಸ್ವಿಚ್ ವರ್ಡ್ಗಳು ಇವೆಲ್ಲ ಇದು ಅಪ್ಲೋಡ್ ಮಾಡ್ತಾ ಹೋಗೋಣ. ಅದು ಅಂಡ್ ಥ್ಯಾಂಕ್ ಯು. ಯಾರ್ ನಂಬರ್ ಚೇಂಜ್ ಮಾಡ್ತಿದ್ದೀರಾ ದಯವಿಟ್ಟು ನಾವು ಬೇಡ ಅಂದಾಗ ಬೇಜಾರಾಗೋದ್ ಬಿಟ್ಬಿಟ್ಟು ನಿಮ್ಗೋಸ್ಕರ ನೀವು ಮಾಡ್ತಾ ಇರ್ತೀರಾ, ದಯವಿಟ್ಟು ನಂಬರ್ ಚೇಂಜ್ ಮಾಡಿ. ಕಲಿಬೇಕಾಗಿರೋರು ಕ್ಲಾಸಸ್ ಕಲೀರಿ. ಜೊತೆಯಲ್ಲಿ ಯಾರಾದ್ರೂ ನಂಬರ್ ಡಿಸೈನ್ ಪ್ಲಸ್ ಕ್ಲಾಸ್ ಅಂದ್ರೆ ಸ್ವಲ್ಪ ಚೇಂಜ್ ಇದೆ. ನಾರ್ಮಲ್ ಕ್ಲಾಸ್ ಹೋದಕ್ಕೂ ಸ್ವಲ್ಪ ಲೈಟ್ ಚಿಕ್ಕ ಅಮೌಂಟ್ ಚೇಂಜ್ ಇದೆ, ಎರಡು ಒಂದೇ ತರ ಇರಬಾರ್ದು ಅಂತ ಅಷ್ಟೇನೆ. ಅದು ಬಿಟ್ಟು ಒನ್ ಟೈಮ್ ಇನ್ವೆಸ್ಟ್ ಮಾಡಿ ಆರಾಮಾಗಿ ಕಲೀರಿ. ಲೈಫ್ ಲಾಂಗ್ ಕನೆಕ್ಟ್ ಆಗಿರೋ ಒಂದು ಪ್ರಯತ್ನ ಮಾಡೋಣ. ಸೊ ದಟ್ ಇನ್ನೂ ಒಂದು ಬೆಟರ್ ವರ್ಲ್ಡ್ ಕ್ರಿಯೇಟ್ ಮಾಡೋಣ. ಕೆಲವು ಬದುಕೋಕೆ ಅಂತ ಏನ್ ಬೇಕು ಅದನ್ನ ನಾನು ಇಲ್ಲೇ ಅಪ್ಲೋಡ್ ಮಾಡ್ತೀನಿ. ಸೊ ನಮಗೊಂದು ಪ್ಲಾಟ್ಫಾರ್ಮ್ ಬೇಕಿತ್ತು, ಈ ಪ್ಲಾಟ್ಫಾರ್ಮ್ ಸಿಕ್ಕಿದೆ. ಮಿಕ್ಕಿದಲ್ಲಿ ಏನಿದೆ ಅದನ್ನ ನೋಡುವ, ಆಯ್ತಾ? ಸೊ ಯಾರಾದ್ರೂ ಕೇಳ್ತಾ ಇದ್ರೆ, ಯಾರಾದ್ರೂ ವಿಡಿಯೋ ನೋಡ್ತಿದ್ರೆ ಪುನಃ ಕೊನೆಯಲ್ಲಿ ಹೇಳ್ತಾ ಇದೀನಿ, ಈ ಪ್ರಮೋಷನ್ ವಿಡಿಯೋ ಅಲ್ಲ, ಆಯ್ತಾ? ಕ್ಲಿಕ್ ಮಾಡಿ ವಿಡಿಯೋಸ್ ನೋಡಿ ಆರಾಮಾಗಿ ಕಲೀರಿ. ಡೌಟ್ಸ್ ಇತ್ತು ಅಂದ್ರೆ ಎಂಡಿಂಗ್ ಅಲ್ಲಿ ಹಾಕ್ತೀನಿ ನಾನು ಯಾವ ರೀತಿ ಡೌಟ್ ಸೆಷನ್ ಬುಕ್ ಮಾಡ್ಕೋಬೇಕು ಅಂತ, ಅಥವಾ ಇಲ್ಲಿರುತ್ತೆ ಒಂದು ಪರ್ಟಿಕ್ಯುಲರ್ ಡೇ ಅಲ್ಲಿ ವರ್ಕ್ಶಾಪ್ ಆಗಿರ್ತೀನಿ ನಾನು. ಅಲ್ಲಿ ಬನ್ನಿ, ಡಿಸ್ಕಸ್ ಮಾಡೋಣ. ಪ್ರತಿಯೊಬ್ಬರದ್ದು ಸಿಂಗಲ್ ಡಿಸ್ಕಸ್ ಮಾಡೋಣ. 1 hour 2 hour ಕಾಂಟೆಂಟ್ ಡಿಸ್ಕಷನ್ಸ್ಗಳು ಮಾಡೋಣ. ಅದನ್ನ ನಾವು ಒಳ್ಳೆ ವೇಯಲ್ಲಿ ಯೂಸ್ ಮಾಡೋಣ. ಸೊ ದಟ್ ಎಲ್ಲರೂ ಬೆಳೀತಾ ಹೋಗ್ಲಿ, ಎಲ್ಲರೂ ಚೆನ್ನಾಗಿರ್ಲಿ. ದೇವ್ರು ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ, ಆರಾಮಾಗಿರಿ. ತುಂಬಾ ದಿನ ಆದ್ಮೇಲೆ ಸ್ವಲ್ಪ ಅಂದ್ರೆ ಎಳೆಯೋ ವಿಡಿಯೋ ಮಾಡ್ಬಿಟ್ಟಿದೀನಿ. ಕೋರ್ಸ್ ಬೇರೆ ಇದು ಬೇರೆ. ಇಲ್ಲಿ ಇನ್ಫಾರ್ಮೇಶನ್ ಕೊಟ್ಟೆ, ಕಲೀರಿ. ತಪ್ಪುಗಳು ಏನಾಗ್ತವೆ ಅಂತ ಸರಿ ಮಾಡಕ್ ಏನ್ ಬೇಕು ಅಂದ್ರೆ ನಾನು ಕುತ್ಕೊಂಡು ಮಾತಾಡ್ಬೇಕು. ಅದಕ್ಕೋಸ್ಕರ ಕ್ಲಾಸ್ ಅಂತ ಯೂಸ್ ಮಾಡ್ತಿದೀನಿ. ಕ್ಲಾಸಿಂದ ನೀವು ಬರೋ ಅವಶ್ಯಕತೆ ಇಲ್ಲ ನನಗೆ. ನಾವು ಕುತ್ಕೊಂಡು ಮಾತಾಡ್ಬೇಕೇನಾದ್ರು ಹೇಳ್ಬೇಕಂದ್ರೆ ನನಗೂ ನಿಮ್ಗೂ ಒಂದು ಜಾಗ ಬೇಕಿಲ್ಲ, ಒಂದು ಮೀಟ್ ಆಗಕ್ಕೆ. ಸೊ ಅದು ಬಂದು ಕ್ಲಾಸ್ ರೀತಿ. ಜಾಯ್ನ್ ಆಗ್ತೀರಾ, ಒಂದು ಕಮಿಟ್ಮೆಂಟ್ ನೀವು ತಗೋತೀರಾ, ಒಂದು ಸ್ಟೆಪ್ ನೀವು ಮುಂದೆ ಬರ್ತೀರಾ, ಒಂದು ಸ್ಟೆಪ್ ನಾವು ಮುಂದೆ ಬರ್ತೀವಿ. ಸೊ ಎರಡನ್ನೂ ಒಟ್ಟಿಗೆ ಇದು ಮಾಡ್ಕೊಂಡು ಹೆಜ್ಜೆ ಸ್ಟೆಪ್ ಬೈ ಸ್ಟೆಪ್ ಬೆಳೀತಾ ಹೋಗೋಣ, ಓಕೆನಾ? ಸೊ ಎಲ್ರಿಗೂ ಒಳ್ಳೇದಾಗ್ಲಿ, ಎಲ್ರಿಗೂ ಒಳ್ಳೇದ್ ಬಯಸಿ. ಥ್ಯಾಂಕ್ ಯು.